Welcome back, my dear students. Now we are doing KEA previous year question papers. ಆ ಪ್ಲೇಲಿಸ್ಟ್ ಅಲ್ಲಿ ಮೂರನೇ ವಿಡಿಯೋ ಇದು 2019 PWD ಅಲ್ಲಿ ಕರೆದಿರ್ತಕ್ಕಂಥ ಕ್ವಶನ್ ಪೇಪರ್. ಓಕೆ, ಅದನ್ನ ನಾವು ಈಗ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ 25 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತೀವಿ. ಇದರದ್ದು ಕಂಟಿನ್ಯೂಸ್ ವಿಡಿಯೋ ನೆಕ್ಸ್ಟ್ ಇರ್ತದೆ, ಅದರಲ್ಲಿ 25 ಕ್ವಶನ್ಸ್ ಇರ್ತದೆ. ರೈಟಾ? ಆ ಟೈಪ್ 100 ಕ್ವಶನ್ಸ್ ಅನ್ನ 4 ವಿಡಿಯೋದಲ್ಲಿ ಮುಗಿಸ್ತೀವಿ. ಎಲ್ಲ ವಿಡಿಯೋವನ್ನು ನೋಡ್ರಿ, so that it will clear all the doubts. Right? First question. First question is the total strain energy stored in the body is known as ante. Okay. First total strain energy stored in the body anta kelidare avaru. Strain energy stored in the body andra yavaglu ಏನಿರ್ತದೆ ಅಂತಂದ್ರೆ ಬಾರ್ ಅಲ್ಲಿ whenever there is a bar here, ಈ ಬಾರ್ ಅನ್ನ ನೀವು ಪುಲ್ ಮಾಡಿದಾಗ ಇದ್ರೊಳಗಡೆ ಒಂದು ಎನರ್ಜಿ ಸ್ಟೋರ್ ಆಗುತ್ತೆ. ಯಾಕಂದ್ರೆ ನೀವು ಈ ಕಡೆ ಪುಲ್ ಮಾಡ್ತಿದ್ರಿ ಅಂದ್ರೆ ಒಳಗಡೆ ಇಲ್ಲೊಂದು ಏನೋ ಒಂದು ಕೆಲಸ ಮಾಡಕತ್ತೀರಿ, ಆ ಕೆಲಸ ಇದ್ರೊಳಗಡೆ ಸ್ಟೋರ್ ಆಗ್ತದೆ. ಅದಕ್ಕೆ ಸ್ಟ್ರೇನ್ ಎನರ್ಜಿ ಅಂತಾರೆ. ಬಿಕಾಸ್ ದ ಎನರ್ಜಿ ವಿಚ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ಸ್ಟ್ರೇನ್, ದಟ್ ಎನರ್ಜಿ ಈಸ್ ಸ್ಟೋರಿಂಗ್ ಇನ್ ದ ಬಾಡಿ, ದೇರ್ ಫಾರ್ ದಟ್ ಇಸ್ ಕಾಲ್ಡ್ ಸ್ಟ್ರೇನ್ ಎನರ್ಜಿ. ಇದನ್ನ ನಾನು ನೀವು ಫಸ್ಟ್ ಕಾನ್ಸೆಪ್ಟ್ ವೈಸ್ ಹೇಳ್ತೀನಿ ನೋಡ್ರಿ, ಆಮೇಲೆ ನೀವೇ ಆನ್ಸರ್ ಮಾಡ್ತೀರಿ. ಓಕೆ, ಇದು ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಅಂತ, ಕರೆಕ್ಟಾ? ಇದು ಸ್ಟ್ರೇನ್ ಮತ್ತೆ ಇದು ಸ್ಟ್ರೆಸ್. ಈ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಒಳಗಡೆ ಇಫ್ ಯು ಟೇಕ್ ದ ಎಂಟೈರ್ ಏರಿಯಾ ಆಫ್ ದಿಸ್ ಒನ್ ಏರಿಯಾ ಬಿಲೋ ದ ಸ್ಟ್ರೆಸ್ ಸ್ಟ್ರೇನ್ ಕರ್ವ್, ದಿಸ್ ಏರಿಯಾ ಏನಾದ್ರು ಕನ್ಸಿಡರ್ ಮಾಡಿದ್ರೆ ದಿಸ್ ಟೋಟಲ್ ಏರಿಯಾ ಇಸ್ ಕಾಲ್ಡ್ as ಟಫ್ನೆಸ್ ಆಫ್ ದ ಮಟೀರಿಯಲ್. ದಟ್ ಇಂಡಿಕೇಟ್ಸ್ ವಾಟ್? ಟಫ್ನೆಸ್ ಆಫ್ ದ ಮಟೀರಿಯಲ್. ಓಕೆ, ರೆಸಿಲಿಯನ್ಸ್ ಅಂತೇಳಿ ಒಂದು ವರ್ಡ್ ಬರ್ತದ. ರೆಸಿಲಿಯನ್ಸ್ ಅಂತೇಳಿ ಒಂದು ವರ್ಡ್. ರೆಸಿಲಿಯನ್ಸ್ ಈಸ್ ಸಮ್ ವಾಟ್ ಸ್ಟ್ರೇನ್ ಎನರ್ಜಿ ಅಂತ ಮೀನಿಂಗ್ ಬರ್ತದ. ರೆಸಿಲಿಯನ್ಸ್ ಅಂದ್ರೆ ಏನಂದ್ರೆ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ. ಓಕೆ, ಬರ್ಕೊಳ್ಳೋದು. ದಿಸ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ. ರೆಸಿಲಿಯನ್ಸ್ ಅಂದ್ರೆ ಇದೊಂದು ಕಾನ್ಸೆಪ್ಟ್, ಇದು ಬರೀ ಕಾನ್ಸೆಪ್ಟ್ ಇದು, ಬಟ್ ಇದು ಮೆಜರ್ಮೆಂಟ್ ಅಲ್ಲ. ಬಟ್ ಹೌ ಟು ಮೆಜರ್ ಅ ರೆಸಿಲಿಯನ್ಸ್, ಎಷ್ಟೈತಪ್ಪ ರೆಸಿಲಿಯನ್ಸ್ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಕೊಡ್ತಾರ, ಅದಕ್ಕೆ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಅಂತೇಳಿ. ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್. ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಬೇರೆ, ರೆಸಿಲಿಯನ್ಸ್ ಬೇರೆ. ರೆಸಿಲಿಯನ್ಸ್ ಅಂದ್ರೆ ಬೇರೆ, ರೆಸಿಲಿಯನ್ಸ್. ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಅಂದ್ರೆ ದಟ್ ಇಸ್ ದ ಟೋಟಲ್ ಎನರ್ಜಿ ಸ್ಟೋರ್ಡ್, total energy stored in a particular body per unit volume. Per unit volume ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಅದಕ್ಕೆ ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಅಂತಾರೆ. ಅರ್ಥಾಯ್ತಾ? ಇನ್ನೂ ಒಂದು ವರ್ಡ್ ಬರ್ತದ, ಪ್ರೂಫ್ ರೆಸಿಲಿಯನ್ಸ್ ಅಂತೇಳಿ. ಪ್ರೂಫ್ ರೆಸಿಲಿಯನ್ಸ್ ಅಂತಂದ್ರೆ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ, ದಟ್ ಕ್ಯಾನ್ ಬಿ ಸ್ಟೋರ್ಡ್ in the body. ಇವು ಮೂರಕ್ಕೂ ಸ್ವಲ್ಪ ಡಿಫರೆನ್ಸ್ ಅದ. ಡೆಫಿನಿಷನ್ಸ್ ಒಳಗಡೆ ನೋಡ್ಕೋಬೇಕು. ಇದು ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಅಥವಾ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ. ಇದು ಟೋಟಲ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಪರ್ ಯೂನಿಟ್ ವಾಲ್ಯೂಮ್. ಪ್ರೂಫ್ ರೆಸಿಲಿಯನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಬಾಡಿ ಪರ್ ಯೂನಿಟ್ ವಾಲ್ಯೂಮ್. ದೇರ್ಫೋರ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ವೇ. ಈಗ ನಾವು ಕ್ವಶನ್ ಬರೋಣ. ಕ್ವಶನ್ ಒಳಗೆ ನೋಡು ಏನಂತ ಕೊಡಿದ್ರ, ಟೋಟಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಅಷ್ಟೇ ಕೇಳ್ಯಾರ ಅವರು. ಅದೊಂದು ಕಾನ್ಸೆಪ್ಟ್ ಟೈಪ್ ಇಕ್ವೇಶನ್ ಅದ. ದೇರ್ಫೋರ್ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಒನ್. ಮಾಡ್ಯುಲಸ್ ಆಫ್ ರೆಸಿಲಿಯನ್ಸ್ ಇಸ್ ಅ ಟೋಟಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಪರ್ ಯೂನಿಟ್ ವಾಲ್ಯೂಮ್. ಪ್ರೂಫ್ ರೆಸಿಲಿಯನ್ಸ್ ಅಂತಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಎನರ್ಜಿ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಬಾಡಿ ಬೈ ಯೂನಿಟ್ ವಾಲ್ಯೂಮ್. ರೈಟಾ? ದೇರ್ಫೋರ್ ದ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a cable of L and a central dip D is subjected to uniformly distributed load of W per unit horizontal depth. The horizontal component of the tension in the cable is. ಲಾಸ್ಟ್ ವಿಡಿಯೋದಲ್ಲಿ ಇದೇ ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು, ಹೌದಾ? ಅದಕ್ಕೆ ಇದೊಳಗನ ರಿಪೀಟ್ ಆಗಿತ್ತು. ಕ್ವಶನ್ಸ್ ಬಹಳ ರಿಪೀಟ್ ಆಗ್ತಾವ, ಕಾನ್ಸಂಟ್ರೇಟ್ ಮಾಡ್ರಿ. ಇದು ಆಪ್ಷನ್ WL²/8D ಅಂತೇಳಿ ಕೆಲವರು ಹೆಚ್ ಅಂತ ಕೊಡ್ತಾರ. ಲಾಸ್ಟ್ ಟೈಮ್ ನಾವು WL²/8H ಅಂತ ನಾವು ಆಪ್ಷನ್ ಟಿಕ್ ಮಾಡಿದ್ವಿ. ಇಲ್ಲಿ 8D ಅಂತ ಬರ್ತದ. ಇದು ಕೇಬಲ್ ಚಾಪ್ಟರ್ ಒಳಗೆ ಬರ್ತದ. ಇನ್ನೊಂದು ಬರ್ಕೊಡ್ರಿ, ಇದಕ್ಕೆ ಕಾಂಪೋನೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಯಾವ್ದಂದ್ರೆ, ಇವ್ರು ಏನ್ ಕೇಳಿದಾರೆ ಈ ಕ್ವಶನ್, ಒಂದು ಕೇಬಲ್ ಅದ ಅಂತ, ಆ ಕೇಬಲ್ ಫ್ರೀಲಿ ಹ್ಯಾಂಗ್ ಆಗಿರ್ತಕ್ಕಂಥ ಕೇಬಲ್ ಕ್ಯಾರಿಂಗ್ UDL ಅದ. ಅವಾಗ ಎಷ್ಟು ಹಾರಿಜಾಂಟಲ್ ಥ್ರಸ್ಟ್ ಪುಲ್ ಇರ್ತದ ಅಂತಂದ್ರೆ WL²/8H ಅಥವಾ 8D ಅಂತ ಇರ್ತದ. ಇನ್ನೊಂದು ಹೇಳ್ತೀನಿ, ಪ್ಯಾರಾಬೋಲಿಕ್ ಆರ್ಚ್ ಕ್ಯಾರಿಂಗ್ UDL ಥ್ರೋಟ್. ವಾಟ್ ಇಸ್ ದ ಹಾರಿಜಾಂಟಲ್ ಥ್ರಸ್ಟ್ ಫಾರ್ ದಿಸ್ ಪ್ಯಾರಾಬೋಲಾ? ಇದು ವರ್ಟಿಕಲ್ ಫೋರ್ಸ್, ಇವೆರಡು ಇದು. ಬಟ್ ವಾಟ್ ಇಸ್ ದ ಹಾರಿಜಾಂಟಲ್ ಥ್ರಸ್ಟ್ ಫಾರ್ ದಿಸ್ ಪ್ಯಾರಾಬೋಲಾ ಅಂದ್ರೆ ಅದು ಸೇಮ್ ಫಾರ್ಮುಲಾ WL²/8H. ಅದನ್ನ ನೀವು ನೆನ್ಪಿಟ್ಕೋಬಹುದು.
ನೆಕ್ಸ್ಟ್ ಫಿಕ್ಸ್ಡ್ ಎಂಡ್ ಮೂಮೆಂಟ್ MFAB ಫಾರ್ ದ ಗಿವನ್ ಬೀಮ್ ಈಸ್ ಅಂತ ಕೇಳಿದ್ರು. ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎಷ್ಟು ಇರ್ತದ ಅಂತ ಕೇಳಿದ್ರು. ಇದಕ್ಕೆ ಫಸ್ಟ್ ನೀವು ಫಿಕ್ಸ್ಡ್ ಎಂಡ್ ಮೂಮೆಂಟ್ಸ್ ಎಲ್ಲ ಬೈ ಹಾರ್ಟ್ ಹಾಕಿರ್ತಿರಲ್ಲ, ಆ ಟೈಪ್ ಬೈ ಹಾರ್ಟ್ ಹಾಕಿರ್ಬೇಕು. ಲೆಟ್ ಅಸ್ ಡೋಂಟ್ ಕನ್ಸಿಡರ್ ದಿಸ್ ಎಲ್. ವಿ ವಿಲ್ ಬೈ ಹಾರ್ಟ್ ಇಕ್ವೇಶನ್ ಫಾರ್ ಕನ್ಸಿಡರಿಂಗ್ ಎ ಅಂಡ್ ಬಿ. ಇಲ್ಲಿ ನೀವು ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಅಟ್ ದಿಸ್ ಪೊಸಿಷನ್ ವಿಲ್ ಬಿ, ಫಸ್ಟ್ ಇದಕ್ಕೆ ಹಾಕೋಣ, ಹಿಂಗ್ ಹೊಂಟದಲ್ಲ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಒಳಗಾಕು. ಇದು ಯಾವ ಡೈರೆಕ್ಷನ್ ಒಳಗೈತಿ ಅದೇ ಡೈರೆಕ್ಷನ್ ಒಳಗಡೆ ಈ ಕಡೆ ಮೂವ್ಮೆಂಟ್ ಆಗಬೇಕು. ಅಂದಾಗ ಇವೆರಡು ಡೈರೆಕ್ಷನ್ಸ್ ಕರೆಕ್ಟ್ ಆಗ್ತಾವೆ. ನಾವು ಇದು ಎಷ್ಟು ಅಂತಂದ್ರೆ ದಿಸ್ ಇಸ್ ಎಂ ಬಿ ಇಂಟು 2a ಮೈನಸ್ ಬಿ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಈ ಕಡೆ ಎಷ್ಟಿರ್ತದೆ ಅಂದ್ರೆ ಎಂ ಎ 2b ಮೈನಸ್ ಎ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಓಕೆನಾ? ಈಗ ನಮಗೆ ಇವನ್ನ ನೆನ್ಪಿಟ್ಕೊಂಡಿದ್ರಿ ಅಂದ್ರೆ ಈ ನಾವು ವಿಲ್ ಕಮ್ ಟು ದಿಸ್ ಪ್ರಾಬ್ಲಮ್. MFAB ಕೇಳ್ತಿದ್ದೇನೆ ಅಂದ್ರೆ ಇದನ್ನ ಕೇಳ್ತೇನೆ, MFAB ಕೇಳ್ತಿದ್ದೇನೆ. ಬಟ್ ಎ ಅಂದ್ರೆ ಎಲ್, ಎ ಈಕ್ವಲ್ ಟು ಎಲ್, ಬಿ ಈಕ್ವಲ್ ಟು ಎಲ್ ಅದ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ನೋಡ್ಬೇಕು. ಈಗ ಅಂದ್ರೆ ಎಂ ಇರಲಿ, ಎಲ್ ಬಿ ಅಂದ್ರೆ ಎಲ್ ಇಂಟು 2l ಮೈನಸ್ ಎಲ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್. ಈಗ 2l ಮೈನಸ್ ಎಲ್ ಏನಾಯ್ತು? ಎಲ್ ಆಯ್ತು. ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಆಯ್ತು. ಹೌದಾ? ದೆನ್ ಇಲ್ಲಿ ಕೆಳಗಡೆ ಎಲ್ ಅಲ್ಲ, ಇದು ಬಹಳ ಹುಷಾರಾಗಿರ್ಬೇಕು, ಇದು 2l ಇದು. ಹಾಗಾಗಿ ಕೆಳಗಡೆ ಇಲ್ಲಿ ಎಲ್ ಸ್ಕ್ವೇರ್ ಬರ್ದ ನಾವು, ಬಟ್ ನಾವಿಲ್ಲಿ ಏನ್ ಬರಬೇಕು? 2l ಹೋಲ್ ಸ್ಕ್ವೇರ್ ಬರೀಬೇಕು. 2l ಹೋಲ್ ಸ್ಕ್ವೇರ್ ಬರ್ದಾಗ ಏನಾಗ್ತದ? ಡಿನಾಮಿನೇಟರ್ ಒಳಗಡೆ 4l ಸ್ಕ್ವೇರ್ ಆಗ್ತದ. ಮೇಲ್ಗಡೆ ಇರ್ತಕ್ಕಂಥ ಎಲ್ ಸ್ಕ್ವೇರ್ ಕೆಳಗಡೆ ಇರ್ತಕ್ಕಂಥ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ m/4 ಆನ್ಸರ್ ಬರ್ತದೆ. ದಟ್ ಈಸ್ ಯುವರ್ m/4. ಓಕೆನಾ? ಫೋರ್ತ್ ಕ್ವಶನ್ ಏನಂದ್ರ ಅ ಮೆಂಬರ್ ಆಫ್ ಅ ಟ್ರಸ್ ಮೇ ಡೆವಲಪ್ ಐದರ್ ಟೆನ್ಷನ್ ಆರ್ ಕಾಂಪ್ರೆಷನ್ ವೆನ್ ಮೆಂಬರ್ ಆಫ್ ಟ್ರಸ್ ಮೇ ಡೆವಲಪ್ ಐದರ್ ಟೆನ್ಷನ್ ಆರ್ ಕಾಂಪ್ರೆಷನ್. ಅಂದ್ರೆ ಒಂದೇ ಒಂದು ಮೆಂಬರ್, ಇದೊಂದು ಟ್ರಸ್ ಅದ, ಒಂದು ಟ್ರಸ್ ಒಳಗಡೆ ಒಂದು ಯಾವುದೋ ಒಂದು ಮೆಂಬರ್ ಅದ. ಈ ಅದೇ ಮೆಂಬರ್ ಒಮ್ಮೊಮ್ಮೆ ಕಾಂಪ್ರೆಷನ್ ಇರ್ತದಂತ, ಒಮ್ಮೊಮ್ಮೆ ಟೆನ್ಷನ್ ಇರ್ತದ ಅಂತ ಕೇಳ್ತಾನೆ. ಯಾವಾಗ? ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಪೋಸ್ಡ್ ವೇಟ್ ಚೇಂಜಸ್ ಅಂತ. ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಪೋಸ್ಡ್ ವೇಟ್ ಅಂತಂದ್ರೆ ಲೈವ್ ಲೋಡ್ ಏನಾರ ಚೇಂಜ್ ಆದಾಗ ಅಂತ ಹೇಳ್ತಾನೆ. ಸ್ವಲ್ಪ ಕ್ವಶನ್ ಮಾರ್ಕ್ ಇಡೋಣ, ಯಾಕಂದ್ರೆ ಲೈವ್ ಲೋಡ್ ಯಾವ ಡೈರೆಕ್ಷನ್ ಐತೆ ಅಂತ ನಮ್ಗೆ ಗೊತ್ತಿಲ್ಲ. ಆಲ್ ದಿ ಅಬೌವ್ ಆಮೇಲೆ ಚೆಕ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ಡೆಡ್ ವೇಟ್ ಚೇಂಜಸ್ ಅಂತ ಹೇಳಿದಾನೆ. ಡೆಡ್ ಲೋಡ್ ಚೇಂಜ್ ಆದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಡೆಡ್ ವೇಟ್ ಚೇಂಜ್ ಆದ್ರೆ ಡೈರೆಕ್ಷನ್ ಚೇಂಜ್ ಆಗಲ್ಲ. ಬಿಕಾಸ್ ನಿಮಗೆ ಡೆಡ್ ವೇಟ್ ಒಮ್ಮೆ ಕೆಳಗಡೆ ಒಮ್ಮೆ ಮೇಲ್ಗಡೆ ಅಂತ ಇರ್ತದನ? ಇಲ್ಲಲ್ಲ. ಡೆಡ್ ವೇಟ್ ಇಸ್ ಆಲ್ವೇಸ್ ಡೌನ್ವರ್ಡ್. ಡೆಡ್ ವೇಟ್ ಇಸ್ ಆಲ್ವೇಸ್ ಡೌನ್ವರ್ಡ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗೋದ್ರಿಂದ ಮೆಂಬರ್ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗಲ್ಲ. ದೇರ್ಫೋರ್ ಐ ವಿಲ್ ಅವಾಯ್ಡ್ ದಿಸ್ ಒನ್. ಡೈರೆಕ್ಷನ್ ಆಫ್ ವಿಂಡ್ ಆಕ್ಟಿಂಗ್ ಆನ್ ಇಟ್ ಚೇಂಜಸ್. ದಿಸ್ ಇಸ್ ಪರ್ಫೆಕ್ಟ್ಲಿ ರೈಟ್ ಆನ್ಸರ್. ಯಾಕಂದ್ರೆ ಡೈರೆಕ್ಷನ್ ಆಫ್ ವಿಂಡ್ ಚೇಂಜಸ್ ಅಂತ ತಾನೇ ಹೇಳ್ಬಿಟ್ಟದ ನಾವು. ಡೈರೆಕ್ಷನ್ ಆಫ್ ವಿಂಡ್ ಆಕ್ಟಿಂಗ್ ಆನ್ ಇಟ್ ಚೇಂಜಸ್ ಅಂತ ಕೇಳಿದ್ರೆ ಮತ್ತೆ ಆಬ್ವಿಯಸ್ಲಿ ಏನಾಗ್ತದೆ? ಐದರ್ ಟೆನ್ಷನ್ ಆರ್ ಕಾಂಪ್ರೆಷನ್ ಬರ್ತದ. ಕಾಂಪ್ರೆಷನ್ ಇದ್ದಲ್ಲಿ ಟೆನ್ಷನ್ ಬರ್ತದ, ಟೆನ್ಷನ್ ಇದ್ದಲ್ಲಿ ಕಾಂಪ್ರೆಷನ್ ಬರ್ತದ. ಇಲ್ಲಿ ಒಂದನೇ ಆಪ್ಷನ್ ಸಿ ಆಪ್ಷನ್ ತಪ್ಪಾಕಿನ ಅಂದಿದ್ದಕ್ಕೋಸ್ಕರ ಆಲ್ ದಿ ಅಬೋವ್ನ ಕನ್ಸಿಡರ್ ಮಾಡಂಗಿಲ್ಲ. ನನಗೆ ಡೌಟ್ ಇದ್ದಿದ್ದು ಒಂದನೇ ಆಪ್ಷನ್ ಮ್ಯಾಗ್ನಿಟ್ಯೂಡ್ ಆಫ್ ಇಂಪೋಸ್ಡ್ ವೇಟ್ ಚೇಂಜಸ್ ಅಂತ, ಸೆಕೆಂಡ್ ಒನ್ ಡೈರೆಕ್ಷನ್ ಆಫ್ ವಿಂಡ್ ಅಂತ ಕೇಳಿದೆ ನಾನು. ಇಲ್ಲಿ ನೋಡಿಲ್ಲ, ಬಹಳ ಇಂಪಾರ್ಟೆಂಟ್. ಇದನ್ನ ಯಾಕೆ ಅವಾಯ್ಡ್ ಮಾಡಿದ್ರಿ ಸರ್ ಫಸ್ಟ್ ಆಪ್ಷನ್ ಅಂತ ಕೇಳಿದ್ರೆ ಹೇಳ್ತೀನಿ ನೋಡು. ಡೈರೆಕ್ಷನ್ ಆಫ್ ಇಂಪೋಸ್ಡ್ ಲೋಡ್ ಚೇಂಜಸ್ ಅಂತ ಹೇಳಿಲ್ಲ. ಇದು ಕ್ವಶನ್ ಮಾರ್ಕ್ ಇಡೋ ಅವಶ್ಯಕತೆ ಇದ್ದಿಲ್ಲ, ತೆಗೆದು ಬಿಡ್ಬೇಕಿತ್ತು ನಾವು. ಅವಾಗಲೇ ಸ್ವಲ್ಪ ತಪ್ಪು ಮಾಡಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಇಂಪೋಸ್ಡ್ ವೇಟ್ ಚೇಂಜಸ್ ಅಂತ ಹೇಳಿದೆ ನಾ, ನಾಟ್ ಡೈರೆಕ್ಷನ್ ಆಫ್ ಇಂಪೋಸ್ಡ್ ವೇಟ್. ದೇರ್ ಫೋರ್ ಇದನ್ನು ತೆಗೆದೇ ಬಿಡೋಣ. ತೆಗೆದೇ ಬಿಟ್ರಿ ಅಂತಂದ್ರೆ ನಿಮಗೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಯಾವಾಗಲೂ ಟ್ರಸ್ ಪ್ರಾಬ್ಲಮ್ಸ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸಸ್ ಚೇಂಜ್ ಆಗೋದ್ರಿಂದ ಮೆಂಬರ್ಸ್ ಅಲ್ಲಿ ಟೆನ್ಷನ್ ಕಾಂಪ್ರೆಷನ್ ವೈಸ್ ವರ್ಸ ಆಗಂಗಿಲ್ಲ. ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್ ಚೇಂಜ್ ಆಗೋದ್ರಿಂದ ಟ್ರಸಸ್ ಅಲ್ಲಿ ವೈಸ್ ವರ್ಸ ಆಗೋ ಚಾನ್ಸಸ್ ಇರ್ತದೆ. ಇದು ನೆನ್ಪಿಟ್ಕೊಟ್ರಿ. ಓಕೆ, ನೆಕ್ಸ್ಟ್. A square element is subjected to biaxial tensile stress of equal magnitude. The shear stress on inclined plane is equal to ಅಂತ ಕೇಳಿದಾನೆ. ನೋಡೋಣ ಇದನ್ನ. ನೋಡು, ಒಂದು ಸ್ಕ್ವೇರ್ ಎಲಿಮೆಂಟ್ ಅದ ಅಂತೆ. ಆ ಸ್ಕ್ವೇರ್ ಎಲಿಮೆಂಟ್ ಅಲ್ಲಿ ಟೆನ್ಸೈಲ್ ಸ್ಟ್ರೆಸಸ್ ಅಪ್ಲೈ ಆಗಿದಾವ ಅಂತ ಹೇಳ್ತಿದ್ದೆ ನಾನು. ಟೆನ್ಸೈಲ್ ಸ್ಟ್ರೆಸ್ ಅಪ್ಲೈ ಎಷ್ಟು? ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತ. ಹಂಗಾರೆ ಇದು 100 ಇತ್ತಂದ್ರೆ ಇದನ್ನು 100 ಅಂತ ಹೇಳಿದಾನೆ. ಇದಕ್ಕೆ 3 ಸರ್ಕಲ್ ಹಾಕಿ ನೋಡ್ರಿ. ಇದಕ್ಕೆ 3 ಸರ್ಕಲ್ ಹಾಕಿದ್ರೆ ಇದು ಸಿಗ್ಮಾ ಆಕ್ಸಿಸ್, ಇದು ಟೋ ಆಕ್ಸಿಸ್ ಅಂತ ತಗೊಳ್ಳೋಣ. ಈ ಸಿಗ್ಮಾ ಆಕ್ಸಿಸ್ ಅಲ್ಲಿ ಇಲ್ಲಿ ಎಷ್ಟು ಬರ್ತೀನಿ? 100 ಬರಿತೀನಿ. ಓಕೆ, ಇದು ಸಿಗ್ಮಾ 1 ಅಂತ ಬರಿತೀನಿ. ಇದು ಸಿಗ್ಮಾ 1. ಸಿಗ್ಮಾ 2 ಎಷ್ಟೈತಪ್ಪ? ಅದನ್ನು 100 ಐತೆ ಅಂದಮೇಲೆ ಅದನ್ನು ಕೂಡ ನಾನು ಇಲ್ಲೇ ಮಾರ್ಕ್ ಮಾಡಬೇಕು. ಇಲ್ಲೇ ಮಾರ್ಕ್ ಮಾಡ್ತಿದ್ದೀನಿ ಅಂದ್ರೆ ಮೋರ್ ಸರ್ಕಲ್ ಆಗವಲ್ತು. ಈಗ ಮೋರ್ ಸರ್ಕಲ್ ಪಾಸಿಬಿಲಿಟಿ ಆಗ್ತಿಲ್ಲ. ಏನಾಗ್ತದೆ ಅಂದ್ರೆ ಮೋರ್ ಡಾಟ್ ಆಗ್ತದೆ. ಮೋರ್ ಡಾಟ್ ಆಗ್ತದ ಅಂತಂದ್ರೆ ಶಿಯರ್ ಸ್ಟ್ರೆಸ್ ಇಲ್ಲ. ಶಿಯರ್ ಸ್ಟ್ರೆಸ್ ಇಲ್ಲವೇ ಇಲ್ಲ. ದೇರ್ಫೋರ್ ದ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಒನ್. ಈಗ ಸ್ವಲ್ಪ ಆಟ ಆಡೋಣ ಈ ಕ್ವಶನ್ ಮೇಲೆ. ಇದೇ ಕ್ವಶನ್ ಅನ್ನು ಬೇರೆ ರೀತಿ ಹೆಂಗೆ ಕೇಳ್ತಾರೆ ಅಂತ ಹೇಳೋಣ.
ಓಕೆ, ನೋಡು ಈ ಕ್ವಶನ್ ಅನ್ನ ನಾ ಏನ್ ಮಾಡ್ತೀನಿ, ಈಗ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಇದು ತೆಗಿಬೇಕಿತ್ತು. ಓಕೆ, ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ ಅಸ್ ಕನ್ಸಿಡರ್ ದೇರ್ ಇಸ್ ಅ ಒನ್ ಟೆನ್ಸೈಲ್ 100 ಕಾಂಪ್ರೆಷನ್ ಐತಿ ವಿತ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀನಿ. ಕಾಂಪ್ರೆಷನ್ 100 ಅದ, ಟೆನ್ಷನ್ 100 ಅದ, ಬಟ್ ಸೇಮ್ ಮ್ಯಾಗ್ನಿಟ್ಯೂಡ್ ಅದ, ಡೈರೆಕ್ಷನ್ ಚೇಂಜ್ ಆಗದ. ಹೀಗೆ ಹೆಂಗಾಗುತ್ತಾ ಅಂತ ಕೇಳಿದ್ರೆ 3 ಸರ್ಕಲ್ ಹಾಕಿ ನೋಡಿದಕ್ಕ ಹಾಕಿದ್ರೆ ಏನಾಗುತ್ತಾ, ಟೆನ್ಷನ್ ಕಡೆಗೆ 100 ಆಗ್ತಿದೆ, ಕಾಂಪ್ರೆಷನ್ ಕಡೆಗೆ 100 ಆಗ್ತಿದೆ. ಇವೆರಡನ್ನು ಜಾಯಿನ್ ಮಾಡಿ ಒಂದು ಸರ್ಕಲ್ ಡ್ರಾ ಮಾಡ್ತಿದ್ವಿ. ಅವೆರಡು ಜಾಯಿನ್ ಮಾಡಿ ಸರ್ಕಲ್ ಡ್ರಾ ಮಾಡಿದಾಗ ನಿನಗೆ ಒಂದು ಸರ್ಕಲ್ ಬರ್ತದೆ. ಈಗ ಇದು ಸಿಗ್ಮಾ ಎಕ್ಸ್ ಅಥವಾ ಸಿಗ್ಮಾ 1 ಹೆಂಗೈತಿ, ಟೆನ್ಷನ್ ಐತಿ. ಇದು ಸಿಗ್ಮಾ ವೈ, ಸಿಗ್ಮಾ ವೈ ಇದು ಹೆಂಗೈತಿ, ಅದು ಟೆನ್ಷನ್ ಐತಿ. ಈಗ ನಿಂದ ಶಿಯರ್ ಹೆಂಗ್ ಬಂತು, ಇದು ಶಿಯರ್ ಎಷ್ಟು ಬಂತಿದು, ಶಿಯರ್ ಈಸ್ ಆಲ್ಸೋ ಕಮಿಂಗ್ ಟು ಬಿ ಐದರ್ ಸಿಗ್ಮಾ 1 ಆರ್ ಸಿಗ್ಮಾ 2 ಟೆನ್ಷನ್ ಅಥವಾ ಕಾಂಪ್ರೆಷನ್. ನೋಡು, ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇಟ್ಕೊಂಡು ಡೈರೆಕ್ಷನ್ ಚೇಂಜ್ ಮಾಡಿದ್ದಿ ಅಂದ್ರೆ ಶಿಯರ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಎನಿ ಒನ್ ಆಫ್ ದ ಸ್ಟ್ರೆಸ್ ಅಂತ ಹೇಳ್ಬೋದು. ಹಂಗದಾಗ ನಿನ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿತ್ತು, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟೆನ್ಸೈಲ್ ಸ್ಟ್ರೆಸ್ ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕಾಂಪ್ರೆಸಿವ್ ಸ್ಟ್ರೆಸ್ ಅಂತ ಅಂದಾಗ, ಯಾವಾಗಿದು ಸೇಮ್ ಡೈರೆಕ್ಷನ್ ಇಲ್ಲಾರ್ದಾಗ ಯೋಚನೆ ಮಾಡು. ಓಕೆ, ಹೇಳ್ತಾ ಈ ಆಪ್ಷನ್ ಯಾವ್ದು ಕೊಟ್ಟ, ನಾವು ಕನ್ಫ್ಯೂಸ್ ಮಾಡಿಕೊಟ್ಟ. ಸಮ್ ಆಫ್ ಟೆನ್ಸೈಲ್ ಫೋರ್ಸಸ್ ಅಂತ ಇದಂತೂ ತಪ್ಪೇ ಇದು, ತೆಗೆದುಬಿಡು. ಡಿ ಆಪ್ಷನ್ ನೋಡು, ಬಹಳ ಚೆನ್ನಾಗಿತ್ತು. ಡಿ ಆಪ್ಷನ್ ನೋಡು, ಅದನ್ನ ಕನ್ಫ್ಯೂಸ್ ಮಾಡಿಕೊಟ್ಟೆ. ಏನಂದ್ರೆ ನಿನ್ನ ಹತ್ರ ಒಂದು ಸ್ಕ್ವೇರ್ ಎಲಿಮೆಂಟ್ ಐತಿ, ಇಲ್ಲಿ ಒಂದು 100 ಹಾಕಿದೀಯಾ, ಇಲ್ಲಿ ಒಂದು 100 ಇರ್ತದ, ಇಲ್ಲಿ ಏನದ ಅಂದ್ರೆ ಟೆನ್ಸೈಲ್ ಹಾಕಿದ್ಯಾ, ಬಟ್ ಇಲ್ಲಿ 25 ಹಾಕಿದ್ಯಾ, ಇಲ್ಲಿ ಒಂದು 25 ಹಾಕಿದ್ಯಾ ಅಂತ ತಿಳ್ಕೊ. 30 ತಗೋ, ಚೆನ್ನಾಗಿದೆ. 30 ಹಾಕಿದೆ ಅಂತ ತಿಳ್ಕೊ. ಈಗ ಎರಡು ಬೇರೆ ಬೇರೆ ಸೇಮ್ ಡೈರೆಕ್ಷನ್ ಒಳಗದ, ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಅದಾವ. 3 ಸರ್ಕಲ್ ಡ್ರಾ ಮಾಡಿದ್ರೆ ಏನಾಗ್ತದ, 100 ಇಲ್ಲಿ ತೋರಿಸ್ತಿದ್ದಿ ಅಂದ್ರೆ ದಿಸ್ ಈಸ್ ಯುವರ್ 100. ದೆನ್ ವೇರ್ ಇಸ್ ದ 30 ವಿಲ್ ಶೋ ಇಟ್ ಹಿಯರ್, ದಿಸ್ ಈಸ್ ಯುವರ್ 30. ಕರೆಕ್ಟಾ? ದೆನ್ ಸೆಂಟರ್ ಪಾಯಿಂಟ್ ಸಿಗ್ತದೆ. ಅದಾದ್ಮೇಲೆ 3 ಸರ್ಕಲ್ ಡ್ರಾ ಮಾಡ್ತೀವಿ. 3 ಸರ್ಕಲ್ ಡ್ರಾ ಮಾಡಿದ್ಮೇಲೆ ವಾಟ್ ಇಸ್ ಶಿಯರ್ ಅಂತಂದ್ರೆ ಇದು ಎಷ್ಟು ಅಂತ. ಈಗ ಇದ್ರದ್ದು ಡಿಸ್ಟೆನ್ಸ್ ಸೇಮ್ ಇರ್ತದ, ಇದ್ರದ್ದು ಡಿಸ್ಟೆನ್ಸ್ ಸೇಮ್ ಇರ್ತದ. ದೇರ್ಫೋರ್ ವಾಟ್ ಇಸ್ ದ ಡಯಾಮೀಟರ್ ಆಫ್ ದಿಸ್ 3 ಸರ್ಕಲ್ ಅಂದ್ರ ಡಯಾಮೀಟರ್ ಆಫ್ 3 ಸರ್ಕಲ್ ಇಸ್ ಈಕ್ವಲ್ ಟು ಸಿಗ್ಮಾ 1 ಮೈನಸ್ ಸಿಗ್ಮಾ 2. ದೆನ್ ವಾಟ್ ಇಸ್ ದ ರೇಡಿಯಸ್ ಆಫ್ 3 ಸರ್ಕಲ್ ಅಂದ್ರ ಸಿಗ್ಮಾ 1 ಮೈನಸ್ ಸಿಗ್ಮಾ 2/2. ದೇರ್ಫೋರ್ radius of more circle is equal to shear strength of the material, shear stress in the material maximum. Therefore tau banti. Angar tau andre eni equation sigma 1 minus sigma 2 divided by 2 aitala. ಈಗ ಆಪ್ಷನ್ ಇವ half of sum of the tensile stresses ಅಂತ ತಪ್ಪಾಯ್ತಲ್ಲ. half of sum of tensile stresses ಇಲ್ಲ, half of difference of tensile stresses ಐತಿ. ತಿಳಿತಲ್ಲ, ಹಂಗಾಗಿ ಇದನ್ನು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋದಾಗ, a cantilever beam of uniform EI has a span equal to L. An upward force W act at the midpoint of the beam and a downward force P act at the free end. In order to have the deflection at the free end 0. ಬಾರಿ ಇಂಪಾರ್ಟೆಂಟ್ ಇದು ನೋಡಪ್ಪ. ಇದು ಕ್ವಶನ್ ರಿಪೀಟ್ ಆಗಿದೆ, ಈ ಕ್ವಶನ್ ರಿಪೀಟ್ ಆಗಿದೆ. ಬಟ್ ಇದೇ ಸೇಮ್ ಡಿಟ್ಟು ಕ್ವಶನ್. ಬಟ್ ಅವ ಹೆಂಗೆ ಕೇಳಿದ್ರೆ, ಇನ್ ಆರ್ಡರ್ ಟು ಹ್ಯಾವ್ ದ ಸ್ಲೋಪ್ ಅಟ್ ದ ಫ್ರೀ ಎಂಡ್ 0 ಅಂತ ಕೊಟ್ಟಿದ್ದ. ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಸ್ಲೋಪ್ 0 ಕೊಟ್ಟಿದ್ದ, ಸೇಮ್ ಪ್ರಾಬ್ಲಮ್ ಕೇಳಿದ್ದ. ಈ ಕ್ವಶನ್ ಪೇಪರ್ ಅಲ್ಲಿ ಡಿಫ್ಲೆಕ್ಷನ್ 0 ಕೊಟ್ಟಿದ್ದಾನ, ಸೇಮ್ ಪ್ರಾಬ್ಲಮ್ ಅದ. ಹಾಗಿದ್ದಾಗ ಡಬ್ಲ್ಯೂಗೂ ಪಿಗೂ ಮತ್ತು ಡಬ್ಲ್ಯೂಗೆ ಏನ್ ರಿಲೇಷನ್ ಅಂತ ಕೇಳಿದಾನ. ಮಾಡೋಣ. ಓಕೆ ರೈಟ್. ಈ ಕ್ವಶನ್ ನೋಡು, ಒಂದು ಕ್ಯಾಂಟಿಲಿವರ್ ಇದೆ ಅಂತ, ಈ ಕ್ಯಾಂಟಿಲಿವರ್ ಅಲ್ಲಿ ಫಸ್ಟ್ ಏನ್ ಅಪ್ಲೈ ಮಾಡಿದಾನೆ, ಇಲ್ಲಿ ಫ್ರೀ ಎಂಡ್ ಒಳಗಡೆ ಪಿ ಅಪ್ಲೈ ಮಾಡಿದಾನೆ, ಮಿಡಲ್ ಎಂಡ್ ಒಳಗಡೆ ಡಬ್ಲ್ಯೂ ಅಪ್ಲೈ ಮಾಡಿದಾನಂತೆ. ಹಾಗಾದ್ರೆ ಫಸ್ಟ್ ಓನ್ಲಿ ವಿಲ್ ಕನ್ಸಿಡರ್ ದ ಪಿ ಲೋಡ್, ದೆನ್ ದಿಸ್ ಇಸ್ ಯುವರ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ವಿಲ್ ಕನ್ಸಿಡರ್ ಓನ್ಲಿ ದ ಡಬ್ಲ್ಯೂ ಲೋಡ್, ದೆನ್ ದಿಸ್ ಇಸ್ ಯುವರ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. Okay, what is the deflection at free end? Deflection at free end is equal to area into perpendicular distance to free end. In ನೆನಪಿಟ್ಕೋಬೇಕು, ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಫ್ರೀ ಎಂಡ್. ಓಕೆ, ಈಗ ಈ ಪಿ ದಿಂದ ಈ ಬಾರ್ ಹಿಂಗ್ ಬೆಂಡ್ ಆಗ್ತದ, ಈ ಡಬ್ಲ್ಯೂ ಲಿಂದ ಈ ಬಾರ್ ಹಿಂಗ್ ಹೋಗ್ತದ. ಬಟ್ ನೆಟ್ ರಿಸಲ್ಟ್ ಏನ್ ಬೇಕಾಗಿತ್ತು ನನಗೆ, ಇಲ್ಲಿ 0 ಬರ್ಬೇಕಾಗಿತ್ತು. ಅಂದ್ರೆ ಇದು ಎಷ್ಟು ಡಿಫ್ಲೆಕ್ಟ್ ಆಗ್ಯದ, ಇದನ್ನು ಅಷ್ಟೇ ಡಿಫ್ಲೆಕ್ಟ್ ಆಗಬೇಕು ಅಂದ್ರೆ ಮಾತ್ರ ನಿನಗೆ 0 ಬರ್ತದ ಎಟ್ ಫ್ರೀ ಎಂಡ್. ದೇರ್ಫೋರ್ area into perpendicular distance of P force due to P force and area into perpendicular distance due to W force ಎರಡು ಈಕ್ವೇಟ್ ಆಗಬೇಕು. ಈಗ ಈ ಡಯಾಗ್ರಾಮ್ ತಗೋ, ಈ ಡಯಾಗ್ರಾಮ್ ಸಿ ಜಿ ಇಲ್ಲಿ ಅದ. ದೆನ್ ಇದು ಎಷ್ಟಿರ್ತದ, P ಇಂಟು ಎಲ್, ಪಿ ಎಲ್ ಆಗ್ತದೆ. ಇದು ಎಷ್ಟಾಗ್ತದ, W ಇಂಟು L/2, W L/2 ಆಗ್ತದ. ಕರೆಕ್ಟಾ? ಈಗ ಮಾಡು. ಈಗ ಫಸ್ಟ್ ಏರಿಯಾ ಏನೈತಿ,
ಹಾಫ್ ಇಂಟು ಪಿ ಎಲ್ ಇಂಟು ಎಲ್ ರೈಟಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು 2/3 ಆಫ್ ಎಲ್ ಇದು ಬಂತು. ಈಗ ಇದಕ್ಕೆ ಏನು ಮಾಡಬೇಕು ಹಾಫ್ ಇಂಟು WL/2 ಇಂಟು L/2 ಮತ್ತೆ ಏರಿಯಾ ಇದು ಇಲ್ಲಿಂದ ಡಿಸ್ಟೆನ್ಸು ಇಲ್ಲಿ ತನಕ ಬರ್ಬೇಕಂದ್ರೆ ಇದು L/2 ಪ್ಲಸ್ ಇದು ಯಾವುದು 2/3 ಆಫ್ L/2 ಇದು 2/3 ಆಫ್ L/2 ಪ್ಲಸ್ L/2 ಪ್ಲಸ್ L/2 ಇಷ್ಟು ಮಾಡ್ಕೋಬೇಕು. ಅವಾಗ ಆನ್ಸರ್ ಏನು ಬರುತ್ತೆ ನೋಡು. ಈಗ 2 ಕ್ಯಾನ್ಸಲ್ ಮಾಡು 1/3 ಪ್ಲಸ್ 1/2 ಎಷ್ಟಾಗುತ್ತಾ 5/2 ಆಗುತ್ತೆ. ಇದು 5/2 ಆಯಿತು. ಇದು WL² ಡಿವೈಡೆಡ್ ಬೈ 8 ಇಲ್ಲಿ ಬಂತು. ಈ ಕಡೆ ಏನೈತಿ L² ಇದು L² ಇಲ್ಲಿ ಒಳಗೊಂದು ಇಲ್ಲೊಂದು L ಐತಿ. PL³ ಡಿವೈಡೆಡ್ ಬೈ ಈ 2 ಕ್ಯಾನ್ಸಲ್ ಆಯಿತು 3 ಬಂತು. ಈಗ ನೋಡಿಕೊಂಡ್ರೆ L³ ಕ್ಯಾನ್ಸಲ್ ಆಯಿತು L³ ಕ್ಯಾನ್ಸಲ್ ಆಯಿತು 8×16 ಅದೇ 8×16 ಈ 3 ಇಲ್ಲಿ ಬರ್ತದ ಎಲ್ಲರ ಒಂದು 3 ಕ್ಯಾನ್ಸಲ್ ಆಗಬೇಕಲ್ಲ ಓಯ್ 30 ಇದು 6 ಇದು 6 ಇದು 5/6 ಆಗುತ್ತೆ 3 ಒಂದಲೇ 3 ಎರಡಲೇ ಆಗ್ತದೆ 8×16 ಇಲ್ಲಿ ಬಂತು. ದೇರ್ ಫೋರ್ ಆಪ್ಷನ್ಸ್ ನೋಡೋಣ. ಈಗ ನನ್ನ ಹತ್ರ ಏನು ಉಳಿತು ಈಗ P ಈಸ್ ಈಕ್ವಲ್ ಟು ಈ ಕಡೆ P ಎಷ್ಟು ಉಳಿದದು ಈ ಕಡೆ W ಅದ 5 ಅದ 5W/16 ಅದ ಯಾವ್ದು ಆಪ್ಷನ್ ನೋಡು P ಈಕ್ವಲ್ ಟು 5W/16 ಅದ ಅಂದರೆ ಇದು ಆಪ್ಷನ್ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. P ಈಕ್ವಲ್ ಟು 5W/16 ಕರೆಕ್ಟ್ ಆಗ್ತದೆ. ಇದರ ಒಂದೇ 16 ಐತಿ ಅದೊಂದೇ ಟಿಕ್ ಮಾಡ್ಕೊಂಡು ಓಕೆನಾ. ದ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮೆಂಬರ್ AB ಆಫ್ ದ ಪಿನ್ ಜಾಯಿಂಟೆಡ್ ಟ್ರಸ್ ಇನ್ ಪಾಯಿಂಟ್ D ವೇಟ್ ಕೊಟ್ಟನಿದ್ದು ಇಂಗ್ಲೀಷ್ ಒಟ್ಟು ತಿಳಿದಿಲ್ಲ ಇದು. ಫಸ್ಟ್ ಇದನ್ನು ಗ್ರಾಮೆಟಿಕಲಿ ಕರೆಕ್ಟ್ ಮಾಡಿಕೊಡ್ರೆ ಆಮೇಲೆ ಓದ್ರಿ. ಅವ ಹೇಳಿದ್ದನ್ನು ನನಗೆ ಅರ್ಥ ಆಗೈತಿ ಅದನ್ನ ಹೇಳ್ಬಿಡ್ತೀನಿ. AB ಒಳಗಡೆ ಎಷ್ಟು ಸ್ಟ್ರೈನ್ ಎನರ್ಜಿ ಐತೆ ಅಂತ ಕೇಳ್ತಿದ್ದೆ ನಾನು. ಓಕೆ ಫಸ್ಟ್ ಸ್ಟ್ರೈನ್ ಎನರ್ಜಿ ಇಕ್ವೇಶನ್ ಫಾರ್ ಟ್ರಸ್ಸಸ್ P² L ಡಿವೈಡೆಡ್ ಬೈ 2AE ದಿಸ್ ಇಸ್ ದ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಈಚ್ ಮೆಂಬರ್ ಆಫ್ ದ ಟ್ರಸ್. ಹಾಗಾದ್ರೆ ಹಿಂಗೆ ನೋಡ್ಕೊಂಡ ತಕ್ಷಣ ನಿಮಗೆ ಡಿ ಆಪ್ಷನ್ ಕಣ್ಣಿಗೆ ಹೊಳಿತದ P² L/2AE. ಬಟ್ ABಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡೋದು. ಓಕೆ ಈಗ ನೋಡಿ ಏನು ಮಾಡೋಣ ಅಂದ್ರೆ 0 ಮೆಂಬರ್ಸ್ ಎದ್ರೊಳಗೆ ಐತಿ ಇದ್ರೊಳಗೆ ನೋಡೋಣ. ಹಿಂಗೆ ಒಂದು ಫೋರ್ಸ್ ಬರ್ತದ ರಿಯಾಕ್ಷನ್ ಇಲ್ಲಿ ರೋಲರ್ ಅದ ಈ ಬಂದಿದ್ದ ರಿಯಾಕ್ಷನ್ ಡೈರೆಕ್ಟ್ಲಿ ಇದಕ್ಕೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಇದು 0 ಮೆಂಬರ್ ಆಗ್ತದೆ. ಇದು ಅಲ್ಲ ಓಕೆ ಇದಲ್ಲ ಇದು 0 ಮೆಂಬರ್ ಆಗ್ತದೆ ಅಂದ್ರೆ AB ಫೋರ್ಸ್ ಎಷ್ಟೈತೆ ಅಂದ್ರೆ ಇದ್ರೊಳಗೆ 0 ಅದ. therefore the answer is 0 strain energy stored in the member AB. ಓಕೆನಾ. ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ ದ ಕಂಟಿನ್ಯೂಸ್ ಬೀಮ್ ದ ಮೊಮೆಂಟ್ ಓವರ್ ದ ಸಪೋರ್ಟ್ ಆರ್ ಅಂತ ಕೇಳಿದ್ರೆ ಕಂಟಿನ್ಯೂಸ್ ಬೀಮ್ ಅಲ್ಲಿ ಸಪೋರ್ಟ್ಸ್ ಒಳಗಡೆ ಯಾವ ಮೂಮೆಂಟ್ ಇರ್ತದ ಹಾಗಿಂಗ್ ಇರ್ತದೋ ಸ್ಯಾಗಿಂಗ್ ಇರ್ತದೋ 0 ಇರ್ತದೋ ನನ್ ಆಫ್ ದಿ ಅಬೌವ್ ಇರ್ತದೋ ಅಂತ ಕೇಳಿದಾನೆ. ಇದು ತಪ್ಪು ಕ್ವಶನ್ ಅಪ್ಪ ಹಿಂಗೆಲ್ಲ ಕೇಳಬಾರ್ದು. ಯಾಕಂದ್ರೆ ಒಂದು ಕ್ವಶನ್ ಬಿಟ್ಟು ಬಂದೀನಿ ಅದಕ್ಕೆ ಹಂಗಾಗೈತೆ. ಇಲ್ಲೊಂದು ಕ್ವಶನ್ ಓದಂತಾರೆ ಫಸ್ಟ್. A continuous beam ABCDE is 12 meter long and contains a 4 span of 3 meter each. Beam is loaded with UDL 4000 kN per meter throughout its length. The bending moment at E will be equal to bending moment at E ಅಂತ ಕೇಳಿದಾನೆ. ಶಾಣೆ ಅದನ್ನು ಕ್ವಶನ್ ಪೇಪರ್ ತೆಗೆದಾವ. ಕಂಟಿನ್ಯೂಸ್ ಬೀಮದ್ದು ಮೀನಿಂಗ್ ಏನು ಅವನ ಪ್ರಕಾರ 4 ಸ್ಪ್ಯಾನ್ ಅಂತ ಹಾಕೋಣ. 1 2 3 4 5 ಪಾಯಿಂಟ್ ಇಟ್ಟಿನಿ 4 ಸ್ಪ್ಯಾನ್ ಆಯ್ತು. ಈಗ ನಾ ಏನು ಮಾಡ್ತೀನಿ ಇಲ್ಲೊಂದು ಯಾರೋ ಇವೇನು ಇವು ಸಪೋರ್ಟ್ಸ್ ಇವು ಒಂದೊಂದು 3 ಮೀಟರ್ ಐತೆ ಅಂತ ಹೇಳಿದೆ ನಾನು. ಆಮೇಲೆ ಎಲ್ಲ ಕಡೆಗೂ ಏನೈತಂತ UDL ಐತೆ ಅಂತ ಹೇಳಿದೆ ನಾನು. ಓಕೆ ಇದ್ರೊಳಗಡೆ ಇದಕ್ಕೆ ABCD ಇದಕ್ಕೆ E ಅಂತ ಬರೋಣ. ಈ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಎಷ್ಟೈತಿ ಅಂತ ಕೇಳೋಣ. ಕಳ್ಳ ಈ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಎಷ್ಟೈತೆ ಅಂತ ಕೇಳೋಣ. ಆಪ್ಷನ್ ಒಳಗೆ ಆನ್ಸರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ ನೋಡಿದ್ರೆ ಅದರೊಳಗಡೆ 0 ಐತಿ ಅಂತ ಹೇಳಿದೆ ನಾವು. ಅಂದ್ರೆ ತನ್ನ ಕೀ ಆನ್ಸರ್ಸ್ ಒಳಗೆ 0 ಐತಿ ಅಂತ ಹೇಳಿದೆ. ಬಟ್ ಬಂದಾಗ ಏನಾಗುತ್ತೆ ಅಂದ್ರೆ ಈ ಕೆಲವು ಹುಡುಗ ಹಿಂಗ್ ಬರ್ಕೊಂಡಾವ ಈ ಒಳಗೆ ಏನ್ ಮಾಡ್ತಾನ 0 ಬರಿತಾನ. ಯಾಕಂದ್ರೆ ಈ ಒಳಗೆ ಬೆಂಡಿಂಗ್ ಮೂಮೆಂಟ್ ಇರಂಗಿಲ್ಲ. ರೋಲರ್ ಯಾವ್ದು ಹಿಂಗ್ ಸಪೋರ್ಟ್ ಇರ್ತದ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಇರಂಗಿಲ್ಲ. ಬಟ್ ಕಂಟಿನ್ಯೂಸ್ ಬೀಮ್ ಡೆಫಿನಿಷನ್ ಇದು ಒಂದೇ ಅಲ್ಲಲ್ಲ. ದಿಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಬೀಮ್. ಹಿಂಗ್ ತಗೊಂಡು ಹುಡುಗ ಏನ್ ಮಾಡ್ಬೇಕು ಈ ರೀತಿ ತಗೊಂಡು ಹುಡುಗ ಏನ್ ಮಾಡಬೇಕು ಅವನು ಕ್ಯಾಲ್ಕುಲೇಟ್ ಮಾಡ್ಕೋತ ಕೊಡ್ತಾನ. ಇದು ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ ಬಿಕಾಸ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ. 3 ಅದಾವ ನೋಡಿ ಇಲ್ಲಿ 3 ಅದಾವ ಬಾಳ. ಆದ್ರೂ ನೀವು ಸಿಮೆಟ್ರಿದು ಯೂಸ್ ತಗೊಂಡು ಮಾಡ್ತೀನಿ ಅಂದ್ರೆ ಮಾಡ್ಬೋದು ಭಾಳ ಟೈಮ್ ಹಿಡಿತದೆ. ಹಾಗಾಗಿ ಈ ಟೈಪ್ ಕೊಟ್ಟು ಕ್ವಶನ್ಸ್ ಕೊಟ್ಟು ನೀ ಹೆಂಗೆ ಹೇಳ್ತೀಯಪ್ಪ 0 ಅಂತ ಹೆಂಗೆ ಹೇಳ್ತೀವಿ. ಓಕೆ ಅಸ್ಯೂಮ್ ಮಾಡ್ದಂಗೆ ಆಯ್ತಲ್ಲ. ಇಲ್ಲಿ ಈ ಒಳಗಡೆ ರೋಲರ್ ಇದು ಹಿಂಜ್ ಸಪೋರ್ಟ್ ಐತಿ ಅಸ್ಯೂಮ್ ಮಾಡ್ಕೊಂಡೆ. ಈಗ ಅಸ್ಯೂಮ್ ಮಾಡ್ಕೊಂಡಿನಿ ಅಂದಿದ್ದಕ್ಕೋಸ್ಕರ ನಾ ಇದಕ್ಕೆ ಆನ್ಸರ್ 0 ಹಾಕ್ತೀನಿ.
ರೈಟಾ, 0 ಹಾಕ್ತೀನಿ. ಓಕೆ, ಇದು ನೆನಪನ್ನ ಇಡುವ. ನಿನ್ನ ಪ್ರಕಾರನ ಹೇಳ್ತೀನಿ ನಾನು. ಆಸ್ ಪರ್ ದ ಕ್ವಶನ್ ಪೇಪರ್ ಸೆಟ್ಟರ್, ನಿನ್ನ ಪ್ರಕಾರ ಇದಕ್ಕೆ 0 ಅಪ್ಪ, ಒಪ್ಕೊಂಡೆ. ನೀ ಹೇಳಿದ್ರ ಪ್ರಕಾರ ಇದಕ್ಕೆ 0 ಅಂತ ಕೀ ಆನ್ಸರ್ಸ್ ಕೊಟ್ಟಿದೀಯಾ, ಒಪ್ಕೊಂಡೆ. ಬಟ್ ಕಮ್ ಟು ದಿಸ್ ಪ್ರಾಬ್ಲಮ್. ಅ ಕಂಟಿನ್ಯೂಸ್ ಬೀಮ್ ದ ಮೊಮೆಂಟ್ ಓವರ್ ದ ಸಪೋರ್ಟ್ ಅಂತ ಕೇಳಿದೆ ನಾನು. ಈ ಕಂಟಿನ್ಯೂಸ್ ಬೀಮ್ ಅಂದ್ರೆ ಏನಪ್ಪಾ? ಕಂಟಿನ್ಯೂಸ್ ಬೀಮ್ ಅಂದ್ರೆ ಇದು ಇದು ನಿನ್ನ ಪ್ರಕಾರ ಇದು ಕಂಟಿನ್ಯೂಸ್ ಬೀಮು, ನಿನ್ನ ಪ್ರಕಾರ ಇದು. ಹಾಗಾದ್ರೆ ಇದರೊಳಗೆ ಸಪೋರ್ಟ್ಸ್ ಎಲ್ಲದಾವ? ಇದು ಸಪೋರ್ಟ್, ಇದು ಸಪೋರ್ಟ್, ಇದು ಸಪೋರ್ಟ್, ಇದು ಸಪೋರ್ಟ್, ಇದು ಸಪೋರ್ಟ್. ಅಕಾರ್ಡಿಂಗ್ ಟು ಯು ಕಂಟಿನ್ಯೂಸ್ ಬೀಮ್ ಒಳಗಡೆ ಸಪೋರ್ಟ್ ಒಳಗೆ ಮೂಮೆಂಟ್ ಹೆಂಗಿರ್ತದ? ಓಕೆ, ಏನೋ ಒಂದು ಜನರಲ್ ಲಾಜಿಕ್ ಯೂಸ್ ಮಾಡ್ಕೊಂಡು ನಾ ಹೇಳ್ತೀನಿ. ಕಂಟಿನ್ಯೂಸ್ ಬೀಮ್ ಅಲ್ಲಿ ಇಂಟರ್ಮೀಡಿಯೇಟ್ ಸಪೋರ್ಟ್ಸ್ ಒಳಗಡೆ ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇರ್ತದ, ಒಪ್ಕೊಂತೀನಿ. ಇಂಟರ್ಮೀಡಿಯೇಟ್ ಸಪೋರ್ಟ್ ಒಳಗೆ ಏನಿರ್ತದ? ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಇರ್ತದ. ಮತ್ತೆ ಎಕ್ಸ್ಟೀರಿಯರ್ ಸಪೋರ್ಟ್ಸ್ ಒಳಗೆ ನಿನ್ನ ಕಂಟಿನ್ಯೂಸ್ ಬೀಮುದ ಡೆಫಿನಿಷನ್ ಪ್ರಕಾರ, ನಿನ್ನ ಪ್ರಕಾರ ಕಂಟಿನ್ಯೂಸ್ ಬೀಮುದ ಡೆಫಿನಿಷನ್ ಪ್ರಕಾರ ಎಂಡ್ ಮೂಮೆಂಟ್ಗೆ 0 ಇರಬೇಕು. ಬಟ್ ನನ್ನ ಪ್ರಕಾರ ಎಂಡ್ ಮೂಮೆಂಟ್ಗೂ ಹಾಗಿಂಗ್ ಇರೋ ಚಾನ್ಸಸ್ ಇದಾವ. ಇಲ್ಲೂ ಹಾಗಿಂಗು, ಇಲ್ಲೂ ಹಾಗಿಂಗು, ಇಲ್ಲೂ ಹಾಗಿಂಗ. ಅರ್ಥಾಯ್ತಾ? ನನ್ನ ಪ್ರಕಾರ ಎಲ್ಲ ಹಾಗಿಂಗ್ ಅದಾವ. ಈಗ ನಾನು ನಿನ್ನ ಡೆಫಿನಿಷನ್ ಪ್ರಕಾರ ಓದ್ನಿ ಅಂದ್ರೆ 0 ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಯಾವ ಸಪೋರ್ಟ್ ಅಂತ ಬರ್ದಿಲ್ಲ, ಇಂಟರ್ಮೀಡಿಯೇಟ್ ಸಪೋರ್ಟ್ ಅಂತನೂ ಬರ್ದಿಲ್ಲ, ಇಂಟೀರಿಯರ್ ಸಪೋರ್ಟ್ ಅಂತನೂ ಬರ್ದಿಲ್ಲ, ಅಥವಾ ಎಕ್ಸ್ಟೀರಿಯರ್ ಸಪೋರ್ಟ್ ಅಂತನೂ ಬರ್ದಿಲ್ಲ. ಅಂದ್ಮೇಲೆ ನಾನು 0ನೂ ಹಾಕ್ಬೋದು, ಹಾಗಿಂಗೂ ಹಾಕ್ಬೋದು. ಸ್ಯಾಗಿಂಗ್ ಹಾಕಂಗಿಲ್ಲಪ್ಪ. ಯೂಶುವಲಿ ಸ್ಯಾಗಿಂಗ್ ಸಪೋರ್ಟ್ಸ್ ಒಳಗೆ ಯೂಶುವಲಿ ಬರಂಗಿಲ್ಲ. ಆದ್ರೂ ಪ್ರೂವ್ ಮಾಡ್ಬೋದು, ನಾ ಪ್ರೂವ್ ಮಾಡ್ಕೋಬಹುದು. ಇಂಥ ಲೋಡ್ ಹಾಕ್ತೀನಿ ನಾನು ಅಂತ. ಯಾಕಂದ್ರೆ ಲೋಡ್ ಬಗ್ಗೆನೂ ಬರ್ದಿಲ್ಲ. ಹೋಗ್ಲಿ ಪಾಪ, ಬದುಕೋ. ಎಕ್ಸಾಮ್ ಕ್ವಶನ್ ಪೇಪರ್ ಸೆಟರ್ ಬದುಕೋ. ಸ್ಯಾಗಿಂಗಿಗೆ ಅಲ್ಲೇ ಅಂತೀನಿ, ನನ್ನ ಆಫ್ ದಿ ಅಬೋಗ್ ಅಲ್ಲೇ ಅಂತೀನಿ. ಬಟ್ ನನಗೆ ಆಪ್ಷನ್ಸ್ 2 ಅದಾವ, ಬಿಕಾಸ್ ಯು ಹ್ಯಾವ್ ನಾಟ್ ಮೆನ್ಷನ್ಡ್ ಇಯರ್. ಆದರೂ ಕೂಡ ನೀವೇ ದೊಡ್ಡರಪ್ಪ. ಯಾವಾಗಲೂ ನಾವು ಎಷ್ಟೇ ಓದಲಿ ಏನೇ ಮಾಡಲಿ, ನೀವು ದೊಡ್ಡ ಮಂದಿ, ನೀವು ಹೇಳಿದ್ದೇ ಆಗ್ತದ. ಬಾಸ್ ಇಸ್ ಆಲ್ವೇಸ್ ಕರೆಕ್ಟ್ ಅನ್ನೋದಾದ್ರೆ ಹಾಗಿಂಗಿಗೆ ಟಿಕ್ ಮಾಡಿ ಬರಬೇಕು. ಆಗುತ್ತಾ? ದೆನ್ ದ 3 hinged arch shown in the figure below will have the value h equal to. ವ್ಯಾಲ್ಯೂ h equal to ಅಂತಂದ್ರೆ ಇದೇನೈತಲ್ಲ, ಇದು ಎಷ್ಟು ಅಂತ ಕೇಳಿದೆ ನಾವು. ಫಸ್ಟ್ ಏನ್ ಮಾಡ್ಬೇಕು? ನಾವು ಸಪೋರ್ಟ್ ರಿಯಾಕ್ಷನ್ ಕಂಡಿಡ್ಬೇಕು. ಈಗ ನೋಡು, ಸಪೋರ್ಟ್ ರಿಯಾಕ್ಷನ್ ಎರಡೂ ಕಡೆ ಕಂಡಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು 3 hinged ಮೂವ್ಮೆಂಟ್ ಆರ್ಚ್ ಇರೋದ್ರಿಂದ ನಾನು ಸಪೋರ್ಟ್ ರಿಯಾಕ್ಷನ್ ಕಂಡಿಡಬೇಕಾದ್ರೆ ಐ ವಿಲ್ ಟೇಕ್ ಅನ್ ಅಡ್ವಾಂಟೇಜ್ ಆಫ್ ದಿಸ್ ಹಿಂಜ್ ಅಟ್ ದ ಕ್ರೌನ್. therefore no need to determine the both support reactions. First I want the support reactions, because here the load is there. I want support reaction at this point. Then what? This support reaction ಬೇಕಿತ್ತಂದ್ರೆ I will idealize this arch like a beam. Then this is a 4 and this is a 12 meter. This is the 80. Then what is the support reaction here? WB by L. W is how much? 80. B how much? 12 divided by L how much? 16. 8 ಹತ್ಲೆ 8 ಎರಡ್ಲೆ 2 ಒಂದ್ಲೆ 2 ಆರ್ಲೆ 6 ಹತ್ಲೆ 60. Therefore 60 is your support reaction at this end. 60 ಬಂತನಪ್ಪ ಬಂತಪ್ಪ. ಮೊಮೆಂಟ್ ಅಲ್ಲ, ಬರೀ ಮೊಮೆಂಟ್ ಅಂದ್ಬಿಡ, ಬೆಂಡಿಂಗ್ ಮೊಮೆಂಟ್ ಅನ್ನು. ಅವಾಗ ನೋಡು, ಈ ಫೋರ್ಸ್ ಹಿಂಗೆ ಕರ್ಕೊಂಡು ಹೊಂಟದ, ಈ ಫೋರ್ಸ್ ಹಿಂಗೆ ಕರ್ಕೊಂಡು, ಇವರಿಬ್ಬರು ಸಜಾತಿಯರು. ಈ ಸಜಾತಿಯರನ್ನು ಕೂಡಿಸೋಣ. 80 into 4 ಯಾವುದು ಡಿಸ್ಟೆನ್ಸ್? ಇದು 4. ಇವ ಹಿಂಗೆ ಹೊಂಟನ ಸಜಾತಿಯ, ಪ್ಲಸ್ ಇನ್ನೊಬ್ಬ ಸಜಾತಿಯ h into 4. h into 4 ಅವನು ಸಜಾತಿ. ವಿಜಾತಿಯ ಯಾರು? ಉಲ್ಟಾ ಹೊಂಟವನ್ನ ಈ ಕಡೆಗೆ ಇಟ್ಬಿಡು. 60 into ಇಲ್ಲಿಂದ ಇಲ್ಲಿಗೆ 8. ಅರ್ಥಾಯ್ತಾ? 4 ಒಂದ್ಲೆ 4 ಒಂದ್ಲೆ 4 ಎರಡ್ಲೆ. ತಿಳಿತಾ? ಹೆಚ್ ಈಕ್ವಲ್ ಏನತ್ತೀಗ? 60 into 2 120. 120 ಇದು 80 ಕಡೆಗೆ ಹೋದ್ರೆ 120 minus 80 40. Therefore the answer is 40. Next, the fixed end moment at the end A of the beam shown in the figure will be. ಇದರೊಳಗಡೆ ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎಷ್ಟು ಅಂತ ಕೇಳಿದಾನೆ. ಬೈ ಹಾರ್ಟ್ ಹಾಕಿರ್ಬೇಕಪ್ಪ. ಆಲ್ರೆಡಿ ಫಿಕ್ಸ್ಡ್ ಎಂಡ್ ಮೂಮೆಂಟ್ 2 ಕ್ವಶನ್ ಬಂದು ನೋಡಿ. ಹೌದಾ? ಇಲ್ಲಿ ಯಾವ್ದು ಜಾಸ್ತಿ ಇರ್ತದ? ಫಿಕ್ಸ್ಡ್ ಎಂಡ್ ಮೂಮೆಂಟ್ ಇಲ್ಲಿ ಜಾಸ್ತಿ ಇರ್ತದ, ಇಲ್ಲಿ ಜಾಸ್ತಿ ಇರ್ತದೋ? ಇಲ್ಲಿ ಜಾಸ್ತಿ ಇರ್ತದ. ಹಾಗಾಗಿ WL²/20. ಇದು WL²/30. ಸಾರಿ, ಏನ್ರಿ ಸರ್ ನೀವು ಜಾಸ್ತಿ ಅಂತ ಇಲ್ಲಿ ಹೇಳಕತ್ತೀರಿ, ಇಲ್ಲಿ 20 ಬರೆಯಕತ್ತೀರಲ್ರಿ ಮಗನೇ. ಡಿನಾಮಿನೇಟರ್ ಒಳಗೆ 20 ಬರದ್ನಿ ಅಂತಂದ್ರೆ ಇಲ್ಲಿ ಜಾಸ್ತಿ ಇರ್ತದ ಅಂತ ಅರ್ಥ ಮಗನೇ. 30 ಕೆಳಗಡೆ ಬರಿತಾ ಇದ್ದೀನಿ, ಅರ್ಥಾಯ್ತಾ? ಹಂಗಾಗಿ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಕಡಿಮೆ ಅದ, WL²/30. ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಅದ, WL²/20. ನೀವು ಯಾವಾಗಲೂ UVL ಬಂತಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, 20-30 ಆಟ, 20-30 ಆಟ. therefore you bring it here. 20 ಯಾವುದೂ ಇಲ್ಲ ಕಾಯಿನ್, 30 ಇಲ್ಲೇ ಐತೆ. therefore will cross check it. ಎದ್ರೊಳಗೆ ಕೇಳಿದಪ್ಪ? ಫಿಕ್ಸ್ಡ್ ಎಂಡ್ ಮೂಮೆಂಟ್ ಎಟ್ ದ ಎಂಡ್ ಎ ಅಂತೆ. ಎ ಒಳಗಡೆ ಕೇಳಿದ್ದೇನೆ. ಎ ಒಳಗಡೆ WL²/30 ಐತಲ್ಲ, ಮುಗಿತು.
20 30 ಆಟ ನೆನ್ಪಿಟ್ಕೊಟ್ರಿ. ಓಕೆ, ರಿಪೀಟೆಡ್. ದಿಸ್ ಕ್ವಶನ್ ಇಸ್ 100% ರಿಪೀಟೆಡ್. ಪ್ರೀವಿಯಸ್ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರ, ಬಟ್ ವ್ಯಾಲ್ಯೂ ಚೇಂಜ್ ಮಾಡ್ಯಾನ ಅಷ್ಟೇ. 4 hour ಯೂನಿಟ್ ಹೈಡ್ರೋಗ್ರಾಫ್ ಮಾರ್ಕ್ ಮಾಡ್ಕೊ. ಯೂನಿಟ್ ಹೈಡ್ರೋಗ್ರಾಫ್ ಆಫ್ ಅ ಬೇಸಿನ್ ಕ್ಯಾನ್ ಅಪ್ರಾಕ್ಸಿಮೇಟೆಡ್ ಆಸ್ ಅ ಟ್ರಯಾಂಗಲ್ ವಿತ್ ಅ ಬೇಸ್ ಪೀರಿಯಡ್ ಆಫ್ 48 hour. ಪಿ ಕೋಆರ್ಡಿನೇಟ್ ಇಷ್ಟದ ನೋಡೋಣ. ಟ್ರಯಾಂಗಲ್ ಐತಂತೆ. ಟ್ರಯಾಂಗಲ್ ಎದಕ್ಕೆ ಕೊಟ್ಟಿರ್ತಾರೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೀನಿ. ಅದಕ್ಕೆ ಯೂಶುವಲಿ ಟ್ರಯಾಂಗಲ್ ಇರಂಗಿಲ್ಲ, ಬಟ್ ನಿಮ್ಮ ಒಳ್ಳೇದಕ್ಕೋಸ್ಕರ ಅವರು ಟ್ರಯಾಂಗಲ್ ಮಾಡಿ ಕೊಟ್ಟಿರ್ತಾರೆ. ಹಿಂಗೇನೋ ಟ್ರಯಾಂಗಲ್ ಐತಂತೆ. ಈ ಟ್ರಯಾಂಗಲ್ ಅಲ್ಲಿ ಇಲ್ಲಿ 48 hours ಕೊಟ್ಟನ, ಬಿಕಾಸ್ ದಿಸ್ ಇಸ್ ಅವರ್ ಆಕ್ಸಿಸ್ ಅಂಡ್ ದಿಸ್ ಇಸ್ ದ ಡಿಸ್ಚಾರ್ಜ್ ಆಕ್ಸಿಸ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅಂಡ್ ದಿಸ್ ಎಷ್ಟು ಕೊಟ್ಟನ? ಮ್ಯಾಕ್ಸಿಮಮ್ 200 ಕೊಟ್ಟಿದ್ದಾನೆ. 200 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಫಸ್ಟ್ ಯಾವಾಗಲೂ ಒಂದು ಏನ್ ನೆನ್ಪಿಟ್ಟಿರ್ಬೇಕು, ಏರಿಯಾ ಆಫ್ ಯೂನಿಟ್ ಹೈಡ್ರೋಗ್ರಾಫ್ is equal to volume of runoff for 1 centimeter depth of runoff. 1 centimeter depth of runoff. ಓಕೆ, ಹಂಗಿದ್ದಾಗ ಫಸ್ಟ್ ಬರೀ ಏರಿಯಾ ಆಫ್ ಯೂನಿಟ್ ಹೈಡ್ರೋಗ್ರಾಫ್ ಎಷ್ಟು? ಹಾಫ್ ಇಂಟು ಬೇಸ್ 48 ಅದ, ಬಟ್ ಹವರ್ ಅದ, ಅದನ್ನ ಸೆಕೆಂಡ್ಸ್ ಒಳಗೆ ಕನ್ವರ್ಟ್ ಮಾಡ್ಕೋ, ಇಂಟು ಹೈಟ್ 200 ಅದ, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅದ. ದೇರ್ ಫೋರ್ ವಾಲ್ಯೂಮ್ ಅಂತಂದ್ರೆ ಏನಪ್ಪಾ? ಏರಿಯಾ ಇಂಟು 1 centimeter ಆಯ್ತು. 1 centimeter ಕೊಟ್ಟಾನ, ಇಲ್ಲಿ ತಾನೇ ಕೊಟ್ಟಾನ, 1 centimeter ಕೊಟ್ಟಾನ. ದೆನ್ ಇದನ್ನ ನೀನು ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದಿ ಅಂತಂದ್ರೆ ಈ ಏರಿಯಾ ಈಕ್ವಲ್ ಟು ಇದನ್ನ ಎಲ್ಲೆಲ್ಲ ದೊಡ್ಡ ವ್ಯಾಲ್ಯೂ ಬರ್ತದ. ಇದು 1 ಅನ್ನ 0.01 ಅಂತ ಬರ್ಕೊಂಡಿ ಅಂದ್ರೆ ಇದಕ್ಕೆ ಆನ್ಸರ್ ಮಾಡ್ಕೋ. ಕೆಲ್ಸ ತೆಗಿ ಮಾಡು. ಆನ್ಸರ್ ನಿನ್ಗೆ ಎಷ್ಟು ಬರ್ತದ ಅಂದ್ರ ಇಷ್ಟು ಬರಲ್ಲ. ಫಸ್ಟ್ ಹಿಂಗ್ ಬರ್ತದೆ 1728 1 2 3 4 5 6 ಹಿಂಗ್ ಬರ್ತದ. ಓಕೆ, ಅವಾಗ ನೀ ಏನ್ ಮಾಡೋಕೆ, ಇಲ್ಲಿದ್ದ ಡಾಟನ್ನ ಮೂರ ಅಂತ ಹಾಕಿ ಇಷ್ಟು ತೆಗೆದು ಕಿಲೋಮೀಟರ್ ಸ್ಕ್ವೇರ್ ಅಂತ ಬರೆದಿ ಅಂದ್ರೆ 1728. The width of contact and the length of contact of a track in case of IRC class AA tracked vehicle is by heart ಹಾಕಿರ್ಬೇಕು, ರಟ್ಟ ಹೊಡೆದಿರ್ಬೇಕು, 0.85 meter and 3.6 meter. Now coming to this, a state of plane stress at a point is given by sigma x 200, sigma y 100, 2xy 100, right? The maximum shear stress formula is equal to sigma x minus sigma y by 2 whole square plus tau square swaha. ಬರಿ ಇದರೊಳಗಡೆ 200 minus 100 divided by 2 whole square plus 100 square. ಈ 200 minus 100 is 100, 100 by 2 is 50, 50 square plus 1000, 100 square is this much. ಇದನ್ನೆಲ್ಲ ಮಾಡಿದ್ರೆ ಆನ್ಸರ್ 111.8 MPa. ಓಕೆ, ಬರೀಪ್ಪ ಇದನ್ನ ಬೈ ಹಾರ್ಟ್ ಹಾಕ್ಬಿಡ್ರಿ. ಇದು ದೊಡ್ಡದದ, ಗೇಟ್ ಎಕ್ಸಾಮ್ನೊಳಗೆ ಯಾವಾಗಲೂ ಕೇಳ್ತಕ್ಕಂಥ ಪ್ರಾಬ್ಲಮ್ ಇದು. ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ದ ಕ್ವಾಡ್ರಲ್ ರಿಂಗ್ ಶೋನ್ ಇನ್ ದ ಫಿಗರ್ ಬಿಲೋ ವಿಲ್ ಬಿ. ಇದಕ್ಕೆ 2-3 ಫಾರ್ಮುಲಾ ಬರ್ಸ್ತೀನಿ, ಅವು ರಿಪೀಟ್ ಆಗ್ತಿರ್ತಾವ, ಅವ್ನು ಬೈ ಹಾರ್ಟ್ ಹಾಕ್ರಿ. ಆಯ್ತಾ? ಒಂದನೇ ಫಾರ್ಮುಲಾ ಫಸ್ಟ್ ಅದು ಹೆಂಗ್ ಮಾಡ್ತಾರ ಅಂತೇಳಿ ದೊಡ್ಡದದ. ನೀವು ಬೇಕಿದ್ರೆ ಹೇಳ್ರಿ, ಬೇರೆದೊಂದು ಸಣ್ಣ 3-4 ನಿಮಿಷದ ವಿಡಿಯೋ ಮಾಡಿ ಹಾಕ್ತೀನಿ. ಸರಿ, ಇದು ಹೆಂಗೆ ಬಂತ್ರಿ ಅಂತ ಇಷ್ಟ ಕೇಳ್ರಿ. ನಾನು ಕರೆಕ್ಟಾಗಿ ಹಿಂಗೆ ಬಂತು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅನ್ ಆರ್ಚ್, ಬಟ್ ಇಷ್ಟೇ ಅದ. ಇದ್ರ ಒಳಗಡೆ ಇದ್ರದ್ದು ರೇಡಿಯಸ್ ಎಷ್ಟೈತಿ? ಇದು R ಅದ ಅಂತ ತಿಳ್ಕೊ. ಇದ್ರ ಒಳಗಡೆ ಸ್ಟ್ರೇನ್ ಎನರ್ಜಿ ಎಷ್ಟು ಸ್ಟೋರ್ ಆಗಿರ್ತದ ಅಂತಂದ್ರೆ ಅದಕ್ಕೆ ಫಾರ್ಮುಲಾ ಬೈ ಹಾರ್ಟ್ ಹಾಕಿರೋ ಫಾರ್ಮುಲಾ ಯಾವ್ದಂದ್ರೆ, ಇದು ಏನಂತ ಕೊಡೋಣ, ಇದಕ್ಕೆ ಇವರು ಎಫ್ ಅಂತ ಕೊಟ್ಟರ, ನಾವು ಎಫ್ ಅಂತ ಕೊಟ್ಕೋ. ಯೂಶುವಲಿ ಫಾರ್ಮುಲಾ ಬೈ ಹಾರ್ಟ್ ಹಾಕರಿದ್ರೆ ಅಂದ್ರೆ W ಅಂತ ಬೈ ಹಾರ್ಟ್ ಹಾಕ್ರಿ. W ಅಂತ ಬೈ ಹಾರ್ಟ್ ಹಾಕಿದ್ರೆ then you will get it like pi W square R cube divided by 8 EI. This is the strain energy stored in the this quadrilateral ring. ಬಟ್ ಇನ್ನೊಂದು ಕ್ವಶನ್, ಇದನ್ನ ಇದ್ರೊಳಗೆ ಕೇಳ್ಯಾರ, ಟಿಕ್ ಮಾಡಿ ಬಂದ್ಬಿಡಮ್ ಈ ಕಡೆ. ಫಸ್ಟ್ ಹೋಯ್ ಬಾ ಮಗು, ಬಾ ಈ ಕಡೆ. ಏನಂತ ಕೇಳ ನೋಡು, ನಮ್ದು ಏನಂತಿದ್ದು? ನಮ್ಮ ಪ್ರಕಾರ ಪೈ W square R cube, ಇವನ್ ಪ್ರಕಾರ ಎಫ್ ಪೈ W square R cube divided by 8 EI. ಕರೆಕ್ಟ್? ಬಸ್ ಇದು ಕರೆಕ್ಟ್ ಐತೆ? ಕರೆಕ್ಟ್. Therefore option B is the right one. ಓಕೆ, ಸೇಮ್ ಕ್ವಶನ್ ಬೇರೆ ಕ್ವಶನ್ ಪೇಪರ್ ಒಳಗೆ ಏನಂತ ಕೇಳ್ಬೋದು, ಬರ್ಕೊ. ಹಿಂಗ ಹಾಕಿದಾಗ ವಾಟ್ ಈಸ್ ದ ವರ್ಟಿಕಲ್ ಡಿಫ್ಲೆಕ್ಷನ್ ಅಂತ ಕೇಳ್ತಾನೆ ನಾವು. ಏನೋ ಹಿಂಗ ಹಾಕಿದಾಗ ವಾಟ್ ಇಸ್ ದ ವರ್ಟಿಕಲ್, ಹಿಂಗ್ ಬೆಂಡ್ ಆಗುತ್ತಿಲ್ಲ, ಹಿಂಗೆ ಬೆಂಡ್ ಆಗುತ್ತೆ. ಇದು ವರ್ಟಿಕಲ್ ಡಿಫ್ಲೆಕ್ಷನ್ ಎಷ್ಟು ಅಂತ ಕೇಳಿದಾಗ ಬರ್ಕೋ, ಡೆಲ್ಟಾ ವಿ ಇಸ್ ಈಕ್ವಲ್ ಟು W pi R cube divided by 4 EI. ಸ್ವಲ್ಪ ಚೇಂಜ್ ಆಯ್ತಾ? ಪೈ W ಸೇಮ್ ಆಯ್ತು, ಬಟ್ ಇಲ್ಲಿ W ಸ್ಕ್ವೇರ್ ಅದ, ಇಲ್ಲಿ W ಕೊಟ್ಟ, ಪೈ W R cube divided by 4 EI. ಇದೇ ಸೇಮ್ ಹಿಂಗ್ ಬೆಂಡ್ ಆಯ್ತು ಅಂತಂದ್ರೆ ಮತ್ತೆ ಸ್ವಲ್ಪ ಹೊರಗೂ ಬರ್ತದಲ್ಲ, ಹಾರಿಜಾಂಟಲ್ ಬರ್ತದ. therefore WH is equal to W R cube divided by
2EI ಇದ್ರೊಳಗಡೆ ಪೈ ಬರಂಗಿಲ್ಲ ಅಷ್ಟೇ. ಸ್ವಲ್ಪ ಇವೆರಡು ಮೂರು ಬೈಹಾಟ. ಓಕೆ, ನೀ ಬೈಹಾಟಕ್ಕೋ ಹಿಂಗೆ ನೆನ್ಪಿಟ್ಕೋ. ಹಾರಿಜಾಂಟಲ್ ಜಾಸ್ತಿ ಬರ್ತದ 2, ವರ್ಟಿಕಲ್ 4, ಆಮೇಲೆ 8, 2, 4, 8. ಮೇಲ್ಗಡೆ ಅದು ಎಲ್ಲ ಕಡೆಗೆ R³ ಆಯ್ತಾ. R³ ಬಗ್ಗೆ ಚಿಂತೆ ಮಾಡೋಕೆ ಹೋಗಬೇಡ. R³ RCB ಅಂದಂಗೆ ಆಗುತ್ತದೆ. R³ ಹೌದಾ, ಅದನ್ನ ಚಿಂತೆ ಮಾಡೋಕೆ ಹೋಗಬೇಡ. ಈಗ ಇನ್ನೊಂದು ಯೋಚನೆ ಮಾಡಿ. ಡಿಫ್ಲೆಕ್ಷನ್ ಅಂದಾಗ W ಸ್ಟ್ರೈನ್ ಎನರ್ಜಿ ಅಂದ್ರೆ W². ತಿಳಿದ? ಹಿಂಗೆ ನೆನ್ಪಿಟ್ಕೊಂಡು ಮತ್ತೆ ಪೈಗೂ ಒಂದು ಸ್ವಲ್ಪ ಏನಾರ ಲಾಜಿಕ್ ಹಾಕೊಂಡು ನೆನ್ಪಿಟ್ಕೋ ಬೈಹಾಟಕ್. ಇನ್ನೂ ಒಂದು ಕ್ವಶನ್ ಇದಕ್ಕೆ ಸಿಮಿಲರ್ ಇದ್ದಿದ್ದ. ಹಿಂಗೇನಾದ್ರೂ ರಿಂಗ್ ಇತ್ತಂದ್ರೆ, ಫುಲ್ ರಿಂಗು ಒಂದು ಕಡೆಗೆ ಒಂದು ಕಡೆಗೆ ರೋಲರ್ ಇನ್ನೊಂದು ಕಡೆಗೆ ಹಿಂಜ್ ಕೊಟ್ಟಿದ್ದ ಅಂದ್ರೆ, ಇದಕ್ಕೆ ನೀ ಏನಾದ್ರೂ ಹಿಂಗೆ ಫೋರ್ಸ್ W ಅಪ್ಲೈ ಮಾಡಿದ್ದಿ ಅಂದ್ರೆ ಇದ್ರ ಒಳಗಡೆ ಹಾರಿಜಾಂಟಲ್ ಡಿಫ್ಲೆಕ್ಷನ್ ಎಷ್ಟು ಅಂತ ಕೇಳ್ತಾನೆ. ಹಾರಿಜಾಂಟಲ್ ಡಿಫ್ಲೆಕ್ಷನ್ ಇಸ್ ಈಕ್ವಲ್ ಟು W ಪೈ R³ ಡಿವೈಡೆಡ್ ಬೈ 2EI. ಹೌದಾ? ಸ್ವಲ್ಪ ಆಲ್ಮೋಸ್ಟ್ ನೋಡಕ್ ಸೇಮ್ ಕಣ್ಣಂಗೆ ಕಾಣ್ತಾವ. ಒಂದು ಸ್ವಲ್ಪ ಬೈ ಹಾಕ್ರಿ ಆಯ್ತಾ. ಇಲ್ಲಿ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ಬ್ರಿಡ್ಜ್ which enables a road to pass under another construction is known as underbridge. Okay, next question. The peak runoff for a catchment area of 62,000 km square with a runoff coefficient of 0.43, the storm intensity is 0.441 cm per hour using rational formula. First ಗೊತ್ತಿರಬೇಕು ನಿಮಗೆ ಇದು. ನೋಡಿ, ಇದು ರಿಪೀಟೆಡ್ ಕ್ವಶನ್ ಅಪ್ಪ. ನೀವು ಚಂದಾಗಿ ಓದಿದ್ದಿ ಅಂದ್ರೆ ರಿಪೀಟೆಡ್ ಕ್ವಶನ್ಸ್. ಏನಂತ, ಒಂದು ಕ್ವಶನ್ ಪೇಪರ್ ಒಳಗಡೆ ನಾನೇ ಟೀಚ್ ಮಾಡಿದ ಒಂದು ಕ್ವಶನ್ ಪೇಪರ್ ಒಳಗೆ ಏನ್ ಕೇಳೋಣ ಅಂತಂದ್ರೆ, ವಾಟ್ ಈಸ್ ದ ಫಾರ್ಮುಲಾ ಡಿರೈವ್ಡ್ ಟು ಕ್ಯಾಲ್ಕುಲೇಟ್ ಪೀಕ್ ರನ್ ಆಫ್ ಫಾರ್ ಅ ಕ್ಯಾಚ್ಮೆಂಟ್ ಈಸ್ ಅಂತ ಆಪ್ಷನ್ ಕೊಟ್ಟಿದ್ದೆ. ಅದರೊಳಗಡೆ ಆಪ್ಷನ್ ಒಂದಿತ್ತು ರ್ಯಾಷನಲ್ ಫಾರ್ಮುಲಾ ಅಂತೇಳಿ. ನೆನಪಿರ್ಬೇಕು. ಆ ರ್ಯಾಷನಲ್ ಫಾರ್ಮುಲಾ Q is equal to AIR ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿವೈಡೆಡ್ ಬೈ 36 ಅರ ಬರ್ಕೋ, AIR ಡಿವೈಡೆಡ್ ಬೈ 360 ಅದರ ಬರ್ಕೋ. ಇನ್ನು ಕೆಲವು ಟೆಕ್ಸ್ಟ್ ಬುಕ್ನವ್ರು ಏನ್ ಮಾಡ್ತಾರೆ ಗೊತ್ತೇನ, ಬರೀ AIR ಅಂತ ಬರೀತಾರ. ಅವರು AIR ಅಷ್ಟೇ ಬರ್ದವರು ಅಂದ್ರೆ Q ಈಕ್ವಲ್ ಟು AIR ಅಷ್ಟೇ ಬರ್ದವರು ಇಂಡಿಯನ್ಸ್ ಅಲ್ಲ, ಫಾರಿನ್ ಅವರು. ನಮ್ಮ ಮಂದಿ 360 ಅರ ಬರಿಬಹುದು, 36 ಅರ ಬರಿಬಹುದು. ಸರ್ 36 ಯಾರು ಬರೀತಾರಂದ್ರ, ಯಾವ ಪುಣ್ಯಾತ್ಮ R ಅನ್ನು ಸೆಂಟಿಮೀಟರ್ ಪರ್ ಅವರ್ ಅಲ್ಲಿ ತೆಗೆದುಕೊಂಡಿರುತ್ತಾನೋ ಆ ಪುಣ್ಯಾತ್ಮ AIR ಡಿವೈಡೆಡ್ ಬೈ 36 ಎಂದು ಬರೆಯುತ್ತಾನೆ. ಯಾವ ಪುಣ್ಯಾತ್ಮ R ಅನ್ನು mm ಪರ್ ಅವರ್ ಎಂದು ತೆಗೆದುಕೊಳ್ಳುತ್ತಾನೋ ಆ ಪುಣ್ಯಾತ್ಮ 360 ಎಂದು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ ನಮ್ಮ ಈ 17ನೇ ಸಮಸ್ಯೆಯಲ್ಲಿ ಏನಾಗಿದೆ ಎಂದು ನೋಡಬೇಕು. ಈಗ ನಮ್ಮ A ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ದಾನೆ, ತಪ್ಪು. A ಅನ್ನು ನಾವು ಯಾವಾಗಲೂ ಹೆಕ್ಟೇರ್ ಒಳಗೆ ಓದಬೇಕು. ಐಗೆ ಯೂನಿಟ್ ಇರುವುದಿಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. R ಗೆ ನಾವು ಸೆಂಟಿಮೀಟರ್ ಪರ್ ಅವರ್ ಅನ್ನೇ ನೋಡಬೇಕು. ಆದ್ದರಿಂದ ಈ ಪ್ರಶ್ನೆಯಲ್ಲಿ ಏನಾಗಿದೆ ನೋಡಿ. A ಅಂತಂದ್ರೆ 6, 2, 1, 2, 3 ಇದು ಕಿಲೋಮೀಟರ್ ಸ್ಕ್ವೇರ್ ಆಗಿದೆ. ಇದನ್ನು ನಾನು ಮೀಟರ್ ಸ್ಕ್ವೇರ್ ಬರೆಯುತ್ತೇನೆ. 1, 2, 3, 4, 5, 6. ಈಗ ಇದು ಮೀಟರ್ ಸ್ಕ್ವೇರ್ ಆಯ್ತು. ಈಗ ಮೀಟರ್ ಸ್ಕ್ವೇರ್ ಆಗಿದ್ದನ್ನು ಹೆಕ್ಟೇರ್ ಬರೆಯಬೇಕು. 1, 2, 3, 4 ಇಲ್ಲಿಗೆ ಡಿವೈಡ್ ಮಾಡಿ ಈ 4 0 ತೆಗೆದು ಹಾಕಿದಾಗ ಇದು ನಿಮಗೆ ಹೆಕ್ಟೇರ್ ಅಲ್ಲಿ ಬರುತ್ತದೆ. ಇದು ಹೆಕ್ಟೇರ್ ಅಲ್ಲಿ ಬಂತು. ಈಗ I ಅಂತಂದ್ರೆ 0.43 ಯೂನಿಟ್ ಇರುವುದಿಲ್ಲ, ಇಂಟು R ಅಂತಂದ್ರೆ ಕೊಟ್ಟಿರುವುದು ಸೆಂಟಿಮೀಟರ್ ಪರ್ ಅವರ್ ಆಗಿರೋದ್ರಿಂದ 0.441 ಎಂದು ಬರೆಯುತ್ತೇನೆ. ಡಿವೈಡೆಡ್ ಬೈ 36 ಮಾಡಲು 360 ಮಾಡಲು ಮಳ್ಳ 360 ಮಾಡಬೇಕಪ್ಪ, ಸಾರಿ 36 ಮಾಡಬೇಕಪ್ಪ. 36 ಮಾಡಿದಾಗ ಆನ್ಸರ್ ನಿಮಗೆ ಧನ್ ಎಂದು ಇದು ಬರುತ್ತದೆ. ಇಷ್ಟು ಬರುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಬರುತ್ತದೆ. ಆದ್ದರಿಂದ ನೀವು ಎ ಆಪ್ಷನ್ ಅನ್ನು ಟಿಕ್ ಮಾಡಬಹುದು. ಓಕೆನಾ. ದ ಫ್ಲಡ್ ಡಿಸ್ಚಾರ್ಜ್ ಅಂಡರ್ ಅ ಬ್ರಿಡ್ಜ್ ಈಸ್ 200 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. If the river bed has a deep layer of coarse sand and Lacey's silt factor is 1.5, determine the maximum depth of score under piers. ಈ ಪ್ರಾಬ್ಲಮ್ ಅನ್ನು ನಾನು ಒಮ್ಮೆ ಗೇಟಿನಲ್ಲಿ ಸಾಲ್ವ್ ಮಾಡುವಾಗ ತಪ್ಪು ಮಾಡಿ ಮನೆಗೆ ಬಂದು ಒದ್ದಾಡಿದ್ದುಂಟು. ತಪ್ಪು ಮಾಡಿ ಮನೆಯಲ್ಲಿ ಬಂದು ಪೇಚಾಡಿದ್ದುಂಟು. ಅದರ ಪೇಚಾಡಿದ್ದು ಏನಂತ ನಿಮ್ಗೆ ಹೇಳ್ತೀನಿ, ಅದ್ರ ನಿಮ್ಗೆ ಅರ್ಥ ಆಗ್ತದೆ. ಈಗ ನೋಡು ಏನ್ ಕೇಳೋಣ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಡೆಪ್ತ್ ಆಫ್ ಸ್ಕೋರ್ ಅಂತ ಕೇಳೋಣ. ಸ್ಕೋರ್ ಅಂಡರ್ ಪಿಯರ್ ಹೌದಾ. ಸ್ಕೋರ್ ಡೆಪ್ತ್ ಅಂತ ಇದಕ್ಕೆ. ಸ್ಕೋರ್ ಡೆಪ್ತ್ ಅಂಡರ್ ಲೇಸಿಸ್ ಫಾರ್ಮುಲಾ ಏನಿತ್ತಂದ್ರೆ ಬರಿತೀನಿ ನೋಡಿ. ಫಸ್ಟ್ 0.473 Q ಡಿವೈಡೆಡ್ ಬೈ F ಟು ದಿ ಪವರ್ 1/3 ಅಂತ ಇದೆ. ಇದರಲ್ಲಿ Q ಅಂದ್ರೆ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ, 200 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಬರಿ 0.473 ಇಂಟು ಇದು 200, ಆಮೇಲೆ ಸಿಲ್ಟ್ ಫ್ಯಾಕ್ಟರ್ ಕೊಟ್ಟಿದ್ದಾನೆ 1.5 ಬರಿತಿದೆ, ಟು ದಿ ಪವರ್ 1/3 ಬರಿತಿದೆ. ಬರದ ಮೇಲೆ ಆನ್ಸರ್ ಬರ್ತದೆ, ಬಹಳ ಚಲೋ ಆನ್ಸರ್ ಬರ್ತದೆ.
2.41 ಅಂತೇನೋ ಬರ್ತದ, 2.413 ಅಂತೇನೋ ಬರ್ತದ. ಹಿಂಗೆ ಬಂದ ತಕ್ಷಣ ನಾನೇನು ಮಾಡಿದೆ ಅಂದ್ರೆ ಫುಲ್ ಖುಷಿ ಆಗಿ, ಇದು ನನ್ನ ಪೇಪರ್ ಅಲ್ಲ ಮತ್ತು ಇದನ್ನ ಟಿಕ್ ಮಾಡಿದ್ದು ನಾನಲ್ಲ, ಇದು ಬೇರೆ ಯಾವುದೋ ಡೌನ್ಲೋಡ್ ಮಾಡ್ಕೊಂಡಿದ್ದು. ಇದರಲ್ಲಿ ಇರ್ತಕ್ಕಂಥ ಯಾವುದೇ ಕರಿ ಇಂಕಿನಲ್ಲಿ, ಕರಿ ಮಸಿಯಲ್ಲಿ ಬೆಳೆದಿರ್ತಕ್ಕಂಥ ಆನ್ಸರ್ಗಳು ಯಾವುವು ನಾನು ಅಲ್ಲ. ಓಕೆ, ಅಲ್ಲಿ ಗೇಟ್ ಎಕ್ಸಾಮಲ್ಲಿ ನಾನು ಇದನ್ನ ಟಿಕ್ ಮಾಡಿದೆ, ಮಾಡಿ ಮನೆಗೆ ಬಂದಿದ್ದೆ. ಮನೆಗೆ ಬಂದ ಮೇಲೆ ಕ್ವಶನ್ ಇನ್ನೊಮ್ಮೆ ಓದಿದ್ರೆ ಮ್ಯಾಕ್ಸಿಮಮ್ ಡೆಪ್ತ್ ಅಂತ ಕೇಳಿದಾನೆ. ಈ ನಾನು ಮಾಡಿದ್ದು ನಾರ್ಮಲ್ ಡೆಪ್ತ್ಗೆ, ಇದು ನಾರ್ಮಲ್ ಸ್ಕೋರ್ ಡೆಪ್ತ್ ಅಂತ, ಇದು ನಾರ್ಮಲ್ ಸ್ಕೋರ್ ಡೆಪ್ತ್ ಅಂತ. ಅವಾಗ ಕೇಳಕತ್ತನ ಮ್ಯಾಕ್ಸಿಮಮ್. ಹಾಗಾದ್ರೆ ಮ್ಯಾಕ್ಸಿಮಮ್ಗೂ ನಾರ್ಮಲ್ಗೂ ಏನ್ ಡಿಫ್ರೆನ್ಸ್ ಅದ ಬರ್ಕೊಡ್ರಿ. ಮ್ಯಾಕ್ಸಿಮಮ್ ಸ್ಕೋರ್ ಡೆಪ್ತ್ ಈಸ್ ಈಕ್ವಲ್ ಟು 2 times ನಾರ್ಮಲ್ ಡೆಪ್ತ್, 2 times ನಾರ್ಮಲ್ ಡೆಪ್ತ್. ಹಾಗಾದ್ರೆ 2.41 ಬಂದಿದ್ದಲ್ಲ, ಇದಕ್ಕಿಂಟು 2 ಮಾಡ್ಬೇಕು. ಅವಾಗ ಏನಾಗ್ತದ 4.8 ಆಗ್ತದ. 4.8 ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹೇಳ್ದಾ? ಈ ಸತೆ ಮ್ಯಾಕ್ಸಿಮಮ್ ಕೇಳೋಣ, ಮುಂದಿನ ಸತೆ ನಾರ್ಮಲ್ ಕೇಳ್ಬೋದು. ಹೌದಾ? ನೆನ್ಪಿಟ್ಕೊಡ್ರಿ. IRC ಲೋಡಿಂಗ್ ಈಸ್ ಗಿವನ್ ಇನ್ ಕೋಡ್ ಬುಕ್ ಆಫ್ IRC 6. ಅವನಷ್ಟು ಉಳಿದು ನೋಡ್ಕೊಡ್ರಿ. ಇನ್ ಕೇಸ್ ಆಫ್ ಸಸ್ಪೆನ್ಷನ್ ಬ್ರಿಡ್ಜ್, ಇಟ್ ಈಸ್ ಜನರಲಿ ಅಸ್ಯೂಮ್ಡ್ ದಟ್ ದ ಕೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಸಸ್ಪೆನ್ಷನ್ ಬ್ರಿಡ್ಜಸ್ ಇರ್ತಾವಲ್ಲಪ್ಪ, ಹಿಂಗ ಇದ್ರೊಳಗಡೆ ಕೇಬಲ್ ಮಾಡಿರ್ತಾರ, ಹಿಂಗ ಮಾಡಿರ್ತಾರ, ಹಿಂಗಾರ ಮಾಡಿರ್ತಾರ. ಅಥವಾ ಸಾರಿ, ಹಿಂಗಿರಲ್ಲ, ಬ್ರಿಡ್ಜ್ ಹಿಂಗಿರ್ತದ, ಹಿಂಗ್ ಮಾಡ್ಕೊಂಡಿರ್ತಾರ, ಹಿಂಗ 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 ಇವ್ನ ಕಟ್ಟಿರ್ತಾರ. ಇದು ಬ್ರಿಡ್ಜ್ ಇರ್ತಾವ, ಇಲ್ಲಿ ಗಾಡಿ ಅಡ್ಡಿರ್ತಿರ್ತಾವ. ಕರೆಕ್ಟಾ? ಇದಕ್ಕೆ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಹೇಳ್ತಾರ. ಇಂಥ ಬ್ರಿಡ್ಜ್ ಅಲ್ಲಿ ಈ ಕೇಬಲ್ ಅನ್ನ ಏನಂತ ಅಸ್ಯೂಮ್ ಮಾಡ್ತಾರ? ಒಂದನೇ ಅಸ್ಯೂಮ್ಷನ್, ಅದ್ರೊಳಗಡೆ ಬೆಂಡಿಂಗ್ ಮೂವ್ಮೆಂಟ್ ಇರಲ್ಲ, ಶಿಯರ್ ಫೋರ್ಸ್ ಇರಲ್ಲ ಅಂತ. ದೇರ್ ಇಸ್ ನೋ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್ ಎಟ್ ಎನಿ ಪಾಯಿಂಟ್ ಇನ್ ದ ಕೇಬಲ್ ಇಸ್ 0. ಆಯ್ತಾ? ದೇರ್ ಇಸ್ ನೋ ಅಂದಿನ ಫಸ್ಟ್ಗೆ, ಆಮೇಲೆ 0 ಅಂದಿನಿ, ಸೇರಿಸ್ಬಿಡ್ರಿ. ಓಕೆ, ದ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್ ಎಟ್ ಎನಿ ಪಾಯಿಂಟ್ ಇನ್ ದ ಕೇಬಲ್ ಇಸ್ 0. ದಿಸ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್. ಒಂದೇದು. ಎರಡನೇದು ಎಕ್ಸ್ಟೆನ್ಸಿಬಲ್ ಅನ್ನು ಅಲ್ಲ, ಪರ್ಫೆಕ್ಟ್ಲಿ ಇನ್ಫ್ಲೆಕ್ಸಿಬಲ್ ಅಂತ. ಕಳ್ಳ, ಇದು ಫ್ಲೆಕ್ಸಿಬಲ್ ಇರ್ತದ. ನಾನು ಬೆಂಡಿಂಗ್ ಮೂವ್ಮೆಂಟ್ 0 ಮತ್ತು ಶಿಯರ್ ಫೋರ್ಸ್ 0 ಹೇಳಿದೀನಿ ಅಂತಂದ್ರೆ ಅದ್ರ ಇಂಟೆನ್ಷನ್ ಅನ್ನ ಹೇಳೋದೇನಂದ್ರ ಅದು ಫ್ಲೆಕ್ಸಿಬಲ್ ಅಂತ. ಇವ ಇನ್ಫ್ಲೆಕ್ಸಿಬಲ್ ಅಂದನ, ಇದು ಆಪ್ಷನ್ ತಪ್ಪು. ಇವ ಯಾರ ಕಳ್ಳ ಅದನ್ನ ಹಾಕಿ ಬಂದನ. ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್ ಅಂಡ್ ಎಕ್ಸ್ಟೆನ್ಸಿಬಲ್ ಅಂತ ಹೇಳಿದನ. ಬ್ಯಾಡಪ್ಪ, ಈ ಆಪ್ಷನ್ ಅನ್ನು ಬಹಳ ಕೇರ್ಫುಲ್ ಆಗಿ ಓದಿದ್ರ ಅಸಂಪ್ಷನ್ಸ್ ಲಿಸ್ಟ್ ಒಳಗಡೆ ಏನ್ ಬರ್ದಾರ ಅವರು? ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್ ಅಂಡ್ ಇನ್ಎಕ್ಸ್ಟೆನ್ಸಿಬಲ್ ಅಂತ ಬರ್ದಾರ ಅವರು. ಇನ್ಎಕ್ಸ್ಟೆನ್ಸಿಬಲ್ ಅಂತ ಬರ್ದಾರ ಅವರು. ಆದ್ರಿಂದ ಈ ಆಪ್ಷನ್ ಅಲ್ಲಿ ಎಕ್ಸ್ಟೆನ್ಸಿಬಲ್ ಇರೋದ್ರಿಂದ ಐ ವಿಲ್ ಮೇಕ್ ಇಟ್ ರಾಂಗ್. ದೆನ್ ಐ ವಿಲ್ ಟೇಕ್ ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್. ಪರ್ಫೆಕ್ಟ್ಲಿ ಫ್ಲೆಕ್ಸಿಬಲ್ ಅಂಡ್ ಇನ್ಎಕ್ಸ್ಟೆನ್ಸಿಬಲ್ ಅಂದಿದ್ರೆ ದೆನ್ ಐ ವುಡ್ ಹ್ಯಾವ್ ಮಾರ್ಕ್ಡ್ ದಿಸ್ ಒನ್ ಪರ್ಫೆಕ್ಟ್. ಅದನ್ನ ಮಾರ್ಕ್ ಮಾಡಬಹುದಿತ್ತು. ರೈಟಾ? ನೆಕ್ಸ್ಟ್ ಕ್ವಶನ್. ಅ ಕ್ಯಾಂಟಿಲಿವರ್ ಬೀಮ್ ಆಫ್ ಎ, ಕ್ಯಾಂಟಿಲಿವರ್ ಬೀಮ್ ಎ ವಿತ್ ರೆಕ್ಟಾಂಗುಲರ್ ಕ್ಲಾಸ್ ಸೆಕ್ಷನ್. ಓಕೆ, ಚಲೋ ಐತೆ, ರೆಕ್ಟಾಂಗಲ್ ಐತೆ. ಟು ಅ ಕಾನ್ಸಂಟ್ರೇಟೆಡ್ ಲೋಡ್ ಎಟ್ಸ್ ಫ್ರೀ ಎಂಡ್. ವೆರಿ ಗುಡ್. ಫ್ರೀ ಎಂಡ್ ಅಲ್ಲಿ ಕಾನ್ಸಂಟ್ರೇಟೆಡ್ ಲೋಡ್ ಹಾಕಿದನಂತೆ. ಇಫ್ ದ ವಿಡ್ತ್ ಅಂಡ್ ಡೆಪ್ತ್ ಆಫ್ ಅನದರ್ ಕ್ಯಾಂಟಿಲಿವರ್ ಬೀಮ್ ಬಿ, ಕೊಳ್ಳ ಇನ್ನೊಂದು ಬೀಮ್ ಐತಂತೆ, ಅದು ರೆಕ್ಟಾಂಗಲ್ ಐತಂತೆ. ಅದರದ್ದು ವಿಡ್ತ್ ಮತ್ತು ಡೆಪ್ತ್ ಗಳು ಏನದಾವಲ್ಲ ಟ್ವೈಸ್ ದಟ್ ಆಫ್ ದ ಎ ಅಂತ. ಓಕೆ, ಎ ಸಣ್ಣದದ, ಇದು ದೊಡ್ಡದದ. ಓಕೆ, ಡಬಲ್ ಅದ. ದೆನ್ ದ ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಆಫ್ ದ ಬೀಮ್ ಬಿ ಕಂಪೇರ್ ಟು ದಟ್ ಆಫ್ ಎ ಅಂತ ಕೇಳಿದನ. ನೋಡಪ್ಪ, ರಿಪೀಟ್ ಆಗೈತಲ್ಲ ಇದು ಕ್ವಶನ್. ಎಲ್ಲಿ ರಿಪೀಟ್ ಆಗೈತಿ ಹೇಳ? ಆಲ್ರೆಡಿ ಒಂದು ಕ್ಯಾಂಟಿಲಿವರ್ ಪ್ರಾಬ್ಲಮ್ ಡಿಫ್ಲೆಕ್ಷನ್ ಮಾಡಿದಿಲ್ಲ. ಹಂಗೆ ಈಗ ಒಂದು ಕ್ಯಾಂಟಿಲಿವರ್ ಇದಂತೆ, ಅದರದ್ದು ಇದು ಬಿ ಅಂತೆ, ಇದು ಡಿ ಅಂತೆ. ಇಲ್ಲಿ ಫ್ರೀ ಪಾಯಿಂಟ್ ಅಲ್ಲಿ ಲೋಡ್ ಹಾಕಿದ್ರೆ ಇದ್ರದ್ದು ಡಿಫ್ಲೆಕ್ಷನ್ ಏನ್ ಬರ್ತದಂತೆ ನೋಡು. ನಾನು ಬೈ ಹಾಟ್ ಹಾಕಿದ್ರೆ ಬೈ ಹಾಟ್ ಹಾಕು. ಇದಕ್ಕೆ ಪಿ ಅಂತಾರೆ, ಇದಕ್ಕೆ ಪಿ ಎಲ್ ಅಂತಾರೆ, ಇದಕ್ಕೆ ಎಲ್ ಅಂತಾರೆ. ವಾಟ್ ಇಸ್ ದ ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಆಫ್ ದ ಕ್ಯಾಂಟಿಲಿವರ್ ಬೀಮ್ ಕ್ಯಾರಿಂಗ್ ಎನಿ ಪಾಯಿಂಟ್, ಎನಿ ಲೋಡ್? ಅದು ಏನದು? ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಫ್ರೀ ಪಾಯಿಂಟ್. ಆಲ್ರೆಡಿ ಬರ್ಸಿನಲ್ಲ, ಅಬೌಟ್ ಫ್ರೀ ಪಾಯಿಂಟ್. ದೆನ್ ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಬೆಂಡಿಂಗ್ ಡಯಾಗ್ರಾಮ್. ಏರಿಯಾ ಯಾವುದು ಇದರಲ್ಲಿ? ಹಾಫ್ ಇಂಟು ಪಿ ಎಲ್ ಇಂಟು ಎಲ್. ಏರಿಯಾ ಆಯ್ತು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು? 2/3 ಆಫ್ ಎಲ್ ಬಂತಿದು. ಓಕೆನಾ? ಇದು ಎಂ ಓವರ್ ಎ ಡಯಾಗ್ರಾಮ್ ಇರೋದ್ರಿಂದ ಡಿವೈಡೆಡ್ ಬೈ ಎ ಇರ್ತದೆ. ಆಮೇಲೆ ಬರ್ತೀನಿ. ಪಿ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಪಿ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3EI. EI ಎಲ್ಲಿಂದ ಬಂತಿದ್ದು ಬರಿಬೇಕಿಲ್ಲ, ನಾವು ಲೇಜಿ ಇರೋದ್ರಿಂದ ಬರ್ತಿರಂಗಿಲ್ಲ, ಬಟ್ ಲಾಸ್ಟಿಗೆ ಒಡೆ ಬಂದ್ಬಿಡ್ತದೆ. ಪಿ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3EI. ಇದೇನಿದು? ಡಿಫ್ಲೆಕ್ಷನ್ ಆಫ್ ಅ ಕ್ಯಾಂಟಿಲಿವರ್ ಬೀಮ್ ವಿತ್ ಬಿ ಅಂಡ್ ಡಿ. ಇನ್ನ ಒಂದು ಅದ ಕ್ಯಾಂಟಿಲಿವರ್ ಬೀಮ್, ಅದು ಕ್ಯಾಂಟಿಲಿವರ್ ಬೀಮನೆ, ಬಟ್ ಇದ್ರಾಗ ಏನದ? ಇದು 2B ಅದ, ಇದು 2D ಅದ. ಇಂಥ ಟೈಮ್ ಒಳಗಡೆ ಏನಿರ್ತದೆ ಡಿಫ್ಲೆಕ್ಷನ್? ಅದನ್ನು ಪಿ ಎಲ್ ಕ್ಯೂಬ್ ಬೈ 3EI ಇರ್ತದ, ಏನು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಬಿಗೂ ಮತ್ತು ಡಿಗೆ ರೇಟ್ ಇರ್ತಕ್ಕಂಥ ವೇರಿಯಬಲ್ ಯಾವುದು? ಐ ಅಂತಂದ್ರೆ ಏನು? BD ಕ್ಯೂಬ್ ಬೈ 12. ದೇರ್ ಫೋರ್ ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಡೆಲ್ಟಾ, ಇದಕ್ಕೆ ಎ ಬೀಮ್ ಅನ್ನೋಣ, ಇದಕ್ಕೆ ಬಿ ಬೀಮ್ ಅನ್ನೋಣ. ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಬಿ ಇಸ್ ಈಕ್ವಲ್ ಟು ಪಿ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3E BD ಕ್ಯೂಬ್ ಬೈ 12. ಹೌದಾ? BD ಕ್ಯೂಬ್ ಡಿವೈಡೆಡ್ ಬೈ 12 ಹೋಲ್ ಡಿವೈಡೆಡ್ ಬೈ ಪಿ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3E. ಇದು 2D ಹೋಲ್ ಕ್ಯೂಬ್ ಅಂದ್ರೆ 8D ಕ್ಯೂಬ್ ಡಿವೈಡೆಡ್ ಬೈ 12.
ಎಲ್ಲ ಸ್ವಾಹ 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 ಕ್ಯಾನ್ಸಲ್ ಆದ. ಏನೇನು ಉಳಿತಿಲ್ಲಿ? ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಬಿ ಈಸ್ ಈಕ್ವಲ್ ಟು ಏನು ಉಳಿತಪ್ಪ? ಮ್ಯಾಲೆ ಯಾರು ಉಳಿದಿಲ್ಲ. ಕೆಳಗಡೆ ಯಾರು ಉಳಿದ್ರು? 1 ಉಳಿದಿದೆ. ಅದ್ರ ಕೆಳಗಡೆ 16 ಉಳಿದಿದೆ. 16 16 ಉಳಿದಿದೆ. ಹಾಗಾದ್ರೆ ಈ 16 ಏನು ಮಾಡೋಣ? ಮೇಲೆ ತಗೊಂಡು ಹೋಗೋಣ. ದೇರ್ ಫೋರ್ ಹೋಗಿ ಮರಿ ಯಾರು ಹೋದ್ರು? ಇದೆಯಾ? ಓಕೆ. ಈಗ ಏನು ಮಾಡೋಣ? ಡೆಲ್ಟಾ ಎ ಈಸ್ ಈಕ್ವಲ್ ಟು 16 ಟೈಮ್ಸ್ ಡೆಲ್ಟಾ ಬಿ ಬಂದಿತ್ತು ಉತ್ತರ. ಬಟ್ ಆಪ್ಷನ್ಸ್ ನೋಡಿ ಆನ್ಸರ್ ಮಾಡೋಣ. ಆಪ್ಷನ್ಸ್ ನೋಡಿದಾಗ ಏನು ಮಾಡೋಣ? ಅವಳ ಪರ್ಸೆಂಟೇಜ್ ಒಳಗೆ ಬರೆದ ನೋಡಿವಾ. ಪರ್ಸೆಂಟೇಜ್ ಒಳಗೆ ಬರೆದಿರೋದ್ರಿಂದ ವಿಲ್ ಗೋ ಬ್ಯಾಕ್ ಅಂಡ್ ವಿಲ್ ಸಿ. ಅಂಡ್ ವಾಟ್ ದೇ ಆರ್ ಆಸ್ಕಿಂಗ್ ಡಿಫ್ಲೆಕ್ಷನ್ ಆಫ್ ಬೀಮ್ ಬಿ ಅಂತ ಕೇಳಿದೆ ನಾನು. ಡಿಫ್ಲೆಕ್ಷನ್ ಆಫ್ ಬೀಮ್ ಬಿ ಎಷ್ಟಿದೆ? ಡಿಫ್ಲೆಕ್ಷನ್ ಆಫ್ ಬೀಮ್ ಬಿ ಈಸ್ ಈಕ್ವಲ್ ಟು 1/16 ಆಫ್ ಡಿಫ್ಲೆಕ್ಷನ್ ಎಟ್ ಎ. ಇದು ಕರೆಕ್ಟ್ ಆನ್ಸರ್. ಬಟ್ 1/16 ಆನ್ಸರ್ ಕೊಟ್ಟಿಲ್ಲ. 1/16 ನಾನು ಏನಾದರೂ ಕ್ಯಾಲ್ಕುಲೇಟರ್ ಟೈಪ್ ಮಾಡಿದ್ರೆ 0.0625 ಬರ್ತದೆ. ಇದಕ್ಕಿಂಟು 100 ಮಾಡಿದ್ರೆ 6.25% ಅಂತೇಳಿ ನಾನು ಟಿಕ್ ಮಾಡ್ಬೋದು. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಇಸ್ 6.25. ರೈಟಾ? ನೌ ದ ಪ್ರೊಜೆಕ್ಟ್ ಶೆಡ್ಯೂಲ್ ಕನ್ಸಿಸ್ಟ್ಸ್ ಆಫ್ T0 ಆಪ್ಟಿಮಮ್ ಪ್ರೊಜೆಕ್ಟ್ ಶೆಡ್ಯೂಲ್ ಅಂಡ್ TN ನಾರ್ಮಲ್ ಪ್ರೊಜೆಕ್ಟ್ ಶೆಡ್ಯೂಲ್. ಯಾವಾಗಲೂ ಆಪ್ಟಿಮಮ್ ಅಂತಕ್ಕಂಥದ್ದು ಏನಂತಂದ್ರೆ ಬಹಳ ಚಲೋದು. ಆಮೇಲೆ ನೀನು ಕಡಿಮೆ ಖರ್ಚು ಕಡಿಮೆ ಟೈಮನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನು ಆಪ್ಟಿಮಮ್ ಅಂತಾರೆ. ಆದ್ರಿಂದ ಆಪ್ಷನ್ ಡಿ ಕರೆಕ್ಟ್ ಆಗ್ತದ. T0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು TN ಇಸ್ ದ ಕರೆಕ್ಟ್. ನಾರ್ಮಲ್ ಪ್ರೊಜೆಕ್ಟ್ ಶೆಡ್ಯೂಲ್ಗಿಂತ ಆಪ್ಟಿಮಮ್ ಕಡಿಮೆ ಇರಬೇಕು. ಓಕೆನಾ? ಫಾರ್ ದ ಪ್ರೊಡಕ್ಷನ್ ಆಫ್ 6 cubic meter concrete, the mixing plant takes ಇಷ್ಟು ಸಿಮೆಂಟ್, ಇಷ್ಟು ಸ್ಯಾಂಡ್, ಇಷ್ಟು ಕೋರ್ಸ್ ಅಗ್ರಿಗೇಟ್, ಇಷ್ಟು ನೀರು. If the reduction is 1.5% in the volume of freshly mixed wet concrete from the nominal volume, the unit weight of the freshly mixed concrete will be ಅಂತ ಕೇಳಿದ. ಯೂನಿಟ್ ವೇಟ್ ಅಂದ್ರೆ ಏನಪ್ಪ? ಯೂನಿಟ್ ವೇಟ್ ಅಂತಂದ್ರೆ ವೇಟ್ ಬೈ ವಾಲ್ಯೂಮ್ ಅಥವಾ ಮಾಸ್ ಬೈ ವಾಲ್ಯೂಮ್. ಇಲ್ಲಿ ಮಾಸ್ ಅಂತ ಯಾಕಂತಂದ್ರೆ ಅವ್ನಿಗೆ ಎಲ್ಲ ಯೂನಿಟ್ಸ್ ಏನಾದ್ರು ನೋಡು ಕೆಜಿ ಪರ್ ಕ್ಯೂಬಿಕ್ ಮೀಟರ್ ಇರೋದ್ರಿಂದ ಮಾಸ್ ಬೈ ವಾಲ್ಯೂಮ್. ಓಕೆ, ವಾಲ್ಯೂಮ್ ಏನು ಕೊಟ್ಟಿದ್ದಾನ? 6 ಮೀಟರ್ ಕ್ಯೂಬ್ ಅನ್ನ ವಾಲ್ಯೂಮ್ಸ್ ತಯಾರು ಮಾಡ್ಬೇಕಂತ ಹೇಳ್ತಾ ಇದ್ದಾನ. ಮಾಸ್ ಎಷ್ಟು ಕೊಟ್ಟಿದ್ದಾನ? ಒಂದ್ಸತಿ ನೋಡ್ಕೊಂಡ್ಬಿಡೋಣ. 1875 5120 6060 ಕರೆಕ್ಟಾ? 1875 5120 ಪ್ಲಸ್ 6060 ಪ್ಲಸ್ 865. ನಂದು ಟೆಂಪ್ರರಿ ಮೆಮರಿ ಕರೆಕ್ಟ್ ಐತಿ? ಎಸ್, 865 ಕರೆಕ್ಟ್. ಇವಿಷ್ಟು ಡಿವೈಡೆಡ್ ಬೈ 6 ಮಾಡಬೇಕಾ? 6 ಮಾಡಬಾರ್ದು. ಯಾಕಂತಂದ್ರೆ ಅವ ಏನು ಹೇಳನಂತಂದ್ರೆ ಏನೋ ಒಂದು ಗದ್ದಲ ಆಗತ್ತೈತೆ ಅಲ್ಲಿ. ಅದ್ರ ಸಲುವಾಗಿ ರಿಡಕ್ಷನ್ ಆಫ್ 1.5% ಈಸ್ ಹ್ಯಾಪನಿಂಗ್ ಇನ್ ಅ ಫ್ರೆಶ್ಲಿ ಮಿಕ್ಸ್ಡ್ ಕಾಂಕ್ರೀಟ್ ಅನ್ನೋದ್ರಿಂದ ಈ 6ರಲ್ಲಿ ಆ 1.5% ಅಂದ್ರೆ ಡಿವೈಡೆಡ್ ಬೈ 100 ಮಾಡಿ ಇಂಟು 6 ಮಾಡಿ ಇಷ್ಟನ್ನ ಇದರೊಳಗೆ ಕಳಿಬೇಕು. ನಾವು ಕಳೆದಾಗ ಆನ್ಸರ್ ಬರ್ತದ. ಬಂದಿದ್ದ ಆನ್ಸರ್ನ ನೀವು ಟಿಕ್ ಮಾಡ್ಕೊಂಡ್ಬಿಡ್ರಿ. ಯಾವುದದು? 2355 ಇಸ್ ದ ರೈಟ್ ಆನ್ಸರ್. 2355 kg per ಮೀಟರ್ ಕ್ಯೂಬ್ ಇಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಇದನ್ನ ಅರ್ಥ ಆಗೈತೋ ಇಲ್ಲೋ ಅಥವಾ ಈ ಪೋರ್ಷನ್ ಅರ್ಥ ಆಗೈತೋ ಇಲ್ಲೋ ಅಂತ ಕೇಳೋದಕ್ಕೋಸ್ಕರ ಈ ಕ್ವಶನ್ ಕೇಳಿದೆ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. 24th question. What will be the sinking fund factor of a construction equipment which has a useful life of 5 years, after which it is to be replaced by new one, if the rate of interest is 4%? ಇಲ್ಲಿ ನೀವು ಸಿಂಕಿಂಗ್ ಫ್ಯಾಕ್ಟರ್ ಮತ್ತು ಯೂನಿಫಾರ್ಮ್ ಕಾಂಪೌಂಡ್ ಫ್ಯಾಕ್ಟರ್ ಅಂತ 2 ಫ್ಯಾಕ್ಟರ್ ಬರ್ತಾವೆ. ಅವೆರಡನ್ನು ಬೈ ಹಾರ್ಟ್ ಹಾಕ್ಬೇಕು. ಇದು ಎದ್ರಲ್ಲಿ ಬರ್ತದ? ಇಂಜಿನಿಯರಿಂಗ್ ಎಕನಾಮಿಕ್ಸ್ ಒಳಗೆ ಬರ್ತದೆ. ಆ ಇಂಜಿನಿಯರಿಂಗ್ ಎಕನಾಮಿಕ್ಸ್ ಒಳಗಡೆ 2 ಫಾರ್ಮುಲಾ ಅದಾವ. ಬೈ ಹಾರ್ಟ್ ಹಾಕೊಳ್ರನ್ನ. ಒಂದು ಹಿಂಗ್ ಬೈ ಹಾರ್ಟ್ ಹಾಕೊಳ್ರಿ. ನನ್ನ ಪ್ರಕಾರ I ಡಿವೈಡೆಡ್ ಬೈ 1 ಪ್ಲಸ್ I ರೇಸ್ ಟು n ಮೈನಸ್ 1. ಇದು ನೆನ್ಪಿಟ್ಕೋಬೇಕು. ಇದು ಏನಪ್ಪಾ ಅಂತಂದ್ರ ಇದು A ಬೈ F ಫಾರ್ಮುಲಾ. ಇದನ್ನ ನಾ ಏನಾದರೂ F ಬೈ A ಮಾಡಿದ್ರೆ ಇದು ಉಲ್ಟಾ ಆಗ್ತದೆ. ರೈಟಾ? ಇದು F ಬೈ A ಮಾಡಿದ್ರೆ ಏನಾಗ್ತದ? ಉಲ್ಟಾ ಆಗ್ತದೆ. F ಬೈ A ಈಕ್ವಲ್ ಟು 1 ಪ್ಲಸ್ I ಹೋಲ್ ರೇಸ್ ಟು 1. ಇದು 1 ಪ್ಲಸ್ I ರೇಸ್ ಟು n ಮೈನಸ್ 1 ಡಿವೈಡೆಡ್ ಬೈ I. ಇದು ಉಲ್ಟಾ ಆಯ್ತು. ಇದಕ್ಕೇನಂತಾರೆ ಅಂದ್ರೆ ಇದಕ್ಕೆ ಸಿಂಕಿಂಗ್ ಫ್ಯಾಕ್ಟರ್ ಅಂತಾರೆ. ಇದಕ್ಕೇನಂತಾರ? ಸಿಂಕಿಂಗ್ ಫ್ಯಾಕ್ಟರ್ ಅಂತಾರೆ. ಇದು ಸಿಂಕಿಂಗ್ ಫ್ಯಾಕ್ಟರ್ ಆಯ್ತು. ಇದು ಏನಂತಾರೆ ಅಂತಂದ್ರೆ ಯೂನಿಫಾರ್ಮ್ ಕಾಂಪೌಂಡ್ ಫ್ಯಾಕ್ಟರ್ ಅಂತಾರೆ. ಇದು ಸಿಂಕ್ ಆಯ್ತು, ಇದು ಕಾಂಪೌಂಡ್ ಆಗ್ತದೆ. ಇದು ಯೂನಿಫಾರ್ಮ್ ಕಾಂಪೌಂಡ್ ಫ್ಯಾಕ್ಟರ್ ಅಂತಾರೆ. ಕರೆಕ್ಟಾ? ಇನ್ನೊಂದೈತೆ A ಬೈ P, ಇನ್ನೊಂದು P ಬೈ A ಅಂತೇಳಿ. ಈ A ಬೈ P ಅಂತಂದ್ರೆ ಏನು ಅಂತಂದ್ರೆ I ಇಂಟು 1 ಪ್ಲಸ್ I ರೇಸ್ ಟು n ಮೈನಸ್ ಇಲ್ಲಿರಲ್ಲ ಡಿವೈಡೆಡ್ ಬೈ 1 ಪ್ಲಸ್ I ರೇಸ್ ಟು n ಮೈನಸ್ 1. ಇದು ತಿಳಿತಾ? ಇದು A ಬೈ P ಅಂದ್ರೆ ಇದು ಫಾರ್ಮುಲಾ. ಇದು
ಪಿ ಬೈ ಎ ಅಂದರೆ ಇದು ಫಾರ್ಮುಲಾ. ಕರೆಕ್ಟಾ? ಇದು ಸ್ವಲ್ಪ ಈ ಟೈಪ್ ನೆನ್ಪಿಟ್ಟು ಒಂದೇ ಇಕ್ವೇಶನ್ ಬರೋದು ಎ ಬೈ ಎಫ್, ಎಫ್ ಬೈ ಎ ಬೈ ಪಿ, ಪಿ ಬೈ ಎ ಹಿಂಗೆ ನೆನ್ಪಿಡು. ಈಗ ಇದಕ್ಕೆ ಯಾವ ಫಾರ್ಮುಲಾ ಅಂತಾರಂದ್ರೆ ಇದಕ್ಕೂ ಕೂಡ ಸಿಂಕಿಂಗ್ ಅಂತಾರ. ಕೆಲವು ಟೆಕ್ಸ್ಟ್ ಬುಕ್ ನೋಡಿ ಇದಕ್ಕೂ ಸಿಂಕಿಂಗ್ ಫ್ಯಾಕ್ಟರ್ ಅಂತಾರ, ಇದಕ್ಕೂ ಕಾಂಪೌಂಡ್ ಅಂತಾರ. ದಿಸ್ ಇಸ್ ಆಲ್ಸೋ ಕಾಂಪೌಂಡ್. ಬಟ್ ಇದ್ರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಅದ, ಇದ್ರೊಳಗಡೆ ಫ್ಯೂಚರ್ ವ್ಯಾಲ್ಯೂ ಅದ. ಎಫ್ ಅಂದ್ರ ಫ್ಯೂಚರ್ ವ್ಯಾಲ್ಯೂ, ಪಿ ಅಂದ್ರ ಪ್ರೆಸೆಂಟ್ ವ್ಯಾಲ್ಯೂ. ಈ ನಮ್ಮ ಕ್ವಶನ್ ಒಳಗಡೆ ಈ ಸಿಂಕಿಂಗ್ ಫ್ಯಾಕ್ಟರ್ ಕೇಳ್ಯಾರೋ, ಈ ಸಿಂಕಿಂಗ್ ಫ್ಯಾಕ್ಟರ್ ಕೇಳ್ಯಾರೋ, ಬಹಳ ಕೇರ್ಫುಲ್ ಆಗಿ ಓದ್ಬೇಕು. ಈಗ ಏನಂತ ನೋಡು, ಈ ವಾಟ್ ವಿಲ್ ಬಿ ದ ಸಿಂಕಿಂಗ್ ಫಂಡ್ ಫ್ಯಾಕ್ಟರ್ ಫಾರ್ ದ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ವಿಚ್ ಹ್ಯಾಸ್ ಯೂಸ್ಫುಲ್ ಲೈಫ್ ಆಫ್ 5 years after which it is to be replaced. After which it is to be replaced ಅಂದ್ರೆ ಎ ಬೈ ಎಫ್. ಎ ಬೈ ಎಫ್ ಕೇಳಕತ್ತಾನ ಅಂದ್ರೆ then my question is for 4% I have to calculate a by f. Then a by f is 0.04 divided by 1 plus 0.04 whole to the power 5 years minus 1. This is your answer. ರೈಟಾ? ಈ ಆನ್ಸರ್ನ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 0.184 ಬರ್ತದೆ. Now the last question of this video, 25th question. For a particular job, 4 different firms have submitted the time estimates and they are 4 ಫರ್ಮ್ಗಳು ಟೈಮ್ ಎಸ್ಟಿಮೇಟ್ ಕೊಟ್ಟಿರುವಂತ ಒಂದು ಪರ್ಟಿಕ್ಯುಲರ್ ಜಾಬಿಗೆ ಯಾರು ಜಲ್ದಿ ಮುಗಿಸ್ಕೊಡ್ತಾರೆ ಅಥವಾ ಯಾರು ಚಲೋ ಮಾಡ್ಕೊಡ್ತಾರೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಬೇಕು. ಈಗ ಓಕೆ, ಈಗ ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್ ಮತ್ತು ಪೆಸಿಮಿಸ್ಟಿಕ್ ಟೈಮ್ ಅಂತ 3 ಟೈಮ್ ಕೊಟ್ಟಾರ. ಯಾವಾಗಲೂ ಇವು ಕರೆಕ್ಟ್ ಕೊಟ್ಟಾರ. ಇದು ಭಾಳ ಒಳ್ಳೆ ಕ್ವಶನ್ ಪೇಪರ್. ಇದನ್ನ ಇಲ್ಲೇ ಕೊಡ್ಬೇಕು, ಇದನ್ನ ಇಲ್ಲೇ ಕೊಡ್ಬೇಕು, ಇದನ್ನ ಇಲ್ಲೇ ಕೊಡ್ಬೇಕು. ಕೆಲವು ಕ್ವಶನ್ ಪೇಪರ್ ಹುಡುಗರಿಗೆ ಕನ್ಫ್ಯೂಸ್ ಮಾಡಾಕ ಇದನ್ನ ಆ ಕಡೆ ಈ ಕಡೆ ಹಾಕ್ತಾರೆ. ಹಿಂಗೆ ಹಾಕ್ಬಾರ್ದು. ಯಾಕಂತಂದ್ರೆ ನಮ್ಮ ಇಕ್ವೇಶನ್ ಏನದ ಅಂದ್ರೆ ಇದದ ನೋಡು, ಆಪ್ಟಿಮಿಸ್ಟಿಕ್ ಟೈಮ್ ಪ್ಲಸ್ 4 times ಮೋಸ್ಟ್ ಲೈಕ್ಲಿ ಟೈಮ್ ಪ್ಲಸ್ ಪೆಸಿಮಿಸ್ಟಿಕ್ ಟೈಮ್ ಡಿವೈಡೆಡ್ ಬೈ 6 ಯಾಕೆ ನೋಡು, ಇದು 1 ಟೈಮ್ ಐತಿ, ಇದು 4 ಪಟ್ಟು ಐತಿ, ಇದು 1 ಪಟ್ಟು ಐತಿ, ಅಂದ್ರೆ ಟೋಟಲ್ 6 ಪಟ್ಟು ಐತೆ. ಡಿವೈಡೆಡ್ ಬೈ 6 ಮಾಡಿದ್ರೆ ಅದಕ್ಕೆ ಮೀನ್ ಟೈಮ್ ಅಂತ ಕರೀತಾರೆ. ಈಗ ನಾನು ಒಂದೊಂದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. 5 into 4 times of 10 plus 13 divided by 6 ಮಾಡಿದ್ರೆ 9.67. then 6 into 4 times of 9 plus 12 ಮಾಡಿದ್ರೆ 9 ಅಲ್ಲ plus 12 divided by 6 ಮಾಡಿದ್ರೆ 9. 5 into 4 times of 10 plus 14 divided by 6 ಮಾಡಿದ್ರೆ 9.83. then 4 into 4 times of 10 plus 4 plus 4 times of 10 plus 13 ಮಾಡಿದ್ರೆ divided by 6 ಮಾಡಿದ್ರೆ 9.5. ಇದರೊಳಗೆ ಚಿಕ್ಕವರು ಯಾರದಂದ್ರೆ ಬಿ ಆಪ್ಷನ್. ದೇರ್ಫೋರ್ ಬಿ ಆಪ್ಷನ್ ನಾವು ಸೆಲೆಕ್ಟ್ ಮಾಡಬೇಕು. ಬಟ್ ಬಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಎ ಆಪ್ಷನ್ ತಗೋಬೇಕು. ಯಾಕಂದ್ರೆ ಇವಾಗ ಭಾಳ ಬದಮಾಸ್ ಅದನ್ನ ಕ್ವಶನ್ ಪೇಪರ್ ಸೆಟ್ ಮಾಡಿದೇವ. ಅವ ಏನನ್ನಕತ್ತೆ ನೋಡಿಲೆ, ಎ ಕ ಬಿ ಅಂತ, ಬಿ ಕ ಡಿ ಅಂತ, ಸಿ ಕ ಎ ಅಂತ, ಡಿ ಕ ಸಿ ಅಂತ. ಹೌದಾ? ದೇರ್ಫೋರ್ ಈ ಕನ್ಫ್ಯೂಷನ್ ಅಲ್ಲೂ ಕೂಡ ಕೆಲವು ಹುಡುಗರು ತಪ್ಪು ಮಾಡ್ತವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ 25 ಕ್ವಶನ್ಸ್ ಅದಾವ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಬರ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ 26th ಕ್ವಶನ್ ಇಂದ ನೋಡ್ಕೊಂಡು ತಗೋಣ. ಥ್ಯಾಂಕ್ ಯು.